ಇಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಲೆ ಆರೋಪಿಯಾಗಿ ಪೊಲೀಸರ ಕಸ್ಟಡಿಯಲ್ಲಿರುವಂತಹ ದರ್ಶನ್ ರಕ್ಷಣೆಯನ್ನ ಮಾಡುವ ಉದ್ದೇಶದಿಂದ ಏನು ಅನ್ನುವಂತಹ ರೀತಿಯಲ್ಲಿ ಭಾಸವಾಗ್ತಾ ಇದೆ ಕೆಲವೊಂದು ವರ್ತನೆಗಳು. ಪೊಲೀಸ್ ಠಾಣೆಗೂ ಕೂಡ ಶಾಮಿಯಾನದ ಮೂಲಕವಾಗಿ ಬಂದೋಬಸ್ತ್ ಮಾಡಿರುವಂತಹದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಹಾಗೆಯೇ ಬಿರಿಯಾನಿ ತಿನ್ನಿಸ್ತಾ ಇರುವಂತಹ ಕೆಲಸವೂ ಕೂಡ ಮತ್ತೊಂದು ಕಡೆಯಲ್ಲಿ ನಡೀತಾ ಇದೆ ಅನ್ನುವಂಥ ಅಂಶ ಪದೇ ಪದೇ ಹೊರಗಡೆ ಬರ್ತಾನೆ ಇರುವಂಥದ್ದು. ಇದೆಲ್ಲದರ ನಡುವೆ ದರ್ಶನ್ಗೆ ಸಂಬಂಧಿಸಿದಂತೆ ರೇಣುಕಾಸ್ವಾಮಿಯ ಕೊಲೆಯ ನಂತರ ಈ ವಿಚಾರವನ್ನ ಶವ ಎಸೆದ ನಂತರನೋ ಅಥವಾ ಶವ ಎಸೆಯೋದಕ್ಕೆ ಮುಂಚೆನೋ PSI ಒಬ್ಬರಿಗೆ ಕರೆ ಮಾಡ್ತಾರೆ. ಆ PSI ಸಲಹೆಯಂತೆಯೇ ಶವವನ್ನ ಎಸೆಯಲಾಗಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಇರುವಂಥದ್ದು ಮತ್ತು ಸರೆಂಡರ್ ಪ್ರಕ್ರಿಯೆಯೂ ಕೂಡ ಅದರ ಪ್ರಕಾರವೇ ನಡೆದಿದೆ ಅಂತೇಳಿ. ಹಾಗಾದ್ರೆ ಇಷ್ಟೆಲ್ಲ ಗೊತ್ತಿದ್ದಂತಹ PSI ಈ ಪ್ರಕರಣ ಬೆಳಕಿಗೆ ಬರುವ ಸಂದರ್ಭದಲ್ಲಿ ಯಾಕೆ ತನ್ನ ಕರ್ತವ್ಯವನ್ನು ನಿಭಾಯಿಸಲಿಲ್ಲ, ಯಾವ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ಕೊಡಲಿಲ್ಲ? ಓಕೆ, ಆ PSI ಕರ್ತವ್ಯದಲ್ಲಿ ಇದ್ರೋ ಇಲ್ವೋ, ರಜಾ ಮೇಲೆ ಇದ್ರು, ಅದು ಬೇರೆ ವಿಚಾರ. ಆದರೆ ಅವರ ಇಮಿಡಿಯೇಟ್ ಡ್ಯೂಟಿ ಆಗಬೇಕಾಗಿದ್ದಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ದರ್ಶನ್ಗೆ ಸಂಬಂಧಪಟ್ಟಂತೆ, ಈ ಕೊಲೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡುವಂಥದ್ದು. ಅದು ಬಿಟ್ಟು ಇದೊಂದು ಅಪರಿಚಿತ ಶವ ಅನ್ನುವಂತಹ ಪ್ರಕರಣ ಅಲ್ಲಿ ದಾಖಲಾಗಿದೆ. ಹಾಗಾದ್ರೆ ಗೊತ್ತಿದ್ದು ಇದನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನ PSI ಮಾಡಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡುತ್ತೆ. ಹಾಗೆ ಇವೆಲ್ಲ ಪ್ರಕ್ರಿಯೆಗಳು ದರ್ಶನ್ ಅವ್ರನ್ನ ಸೇಫ್ ಮಾಡೋದಕ್ಕೆ ಇರುವಂತಹ ಅಂಶವ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಇದರ ಬಗ್ಗೆ ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಫಿಲಂ ಚೇಂಬರ್ನ ಸದಸ್ಯರಾಗಿರುವ ನಟ ಹಾಗೂ ನಿರ್ದೇಶಕರಾಗಿರುವಂತಹ ಆಸ್ಕರ್ ಕೃಷ್ಣ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಫಿಲಂ ಚೇಂಬರ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಇವರು. ಹಾಗೆಯೇ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಲೋಕೇಶ್ವರ್ ಅವ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್ ಕುಮಾರ್ ಅವರ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ, ಹೈಕೋರ್ಟ್ನ ವಕೀಲರು. ಹಾಗೆಯೇ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಅಶೋಕ್ ಕುಮಾರ್ ಅವರು ಕೂಡ ನಮ್ಮ ಜೊತೆಗೆ ಸಿಡ್ನಿಯಿಂದ ಈ ಕಾರ್ಯಕ್ರಮದಲ್ಲಿ ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾರೆ. ಯಾಕಂದರೆ ಅವರ ಬಳಿಯೂ ಕೂಡ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಂಶಗಳ ಬಗ್ಗೆ ನಾನು ಚರ್ಚೆ ನಡೆಸ್ತಾ ಹೋಗ್ತೀನಿ. ಚರ್ಚೆ ನಾನು ಆರಂಭಿಸ್ತೀನಿ ಆಸ್ಕರ್ ಕೃಷ್ಣ ಅವರ ಮೂಲಕವಾಗಿಯೇ. ಆಸ್ಕರ್ ಕೃಷ್ಣ ಅವರು, ಇಲ್ಲಿ ಬಹಳ ಮುಖ್ಯವಾಗಿ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಿಲಂ ಚೇಂಬರ್ ಮೇಲೂ ಕೂಡ ಒಂದು ಒತ್ತಡ ಇದೆ. ಇಂತಹ ವ್ಯಕ್ತಿ ಒಬ್ಬ ಕೊಲೆ ಆರೋಪಿಯನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲಂ ಚೇಂಬರ್ ಎಂತಹ ನಿರ್ಧಾರವನ್ನು, ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ? ಯಾಕಂದರೆ ಇದು ಚಿತ್ರರಂಗದ ಗೌರವದ ಪ್ರಶ್ನೆಯೂ ಕೂಡ ಆಗಿರುವಂಥ ಕಾರಣಕ್ಕಾಗಿ. ಹೌದು, ನಮಸ್ಕಾರ. ಇದು ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಹಾಗೂ ಮಾಧ್ಯಮಗಳಲ್ಲಿರುವಂತಹ ಒಂದು ಕುತೂಹಲದ ಪ್ರಶ್ನೆ ಹಾಗೂ ಕೇಳಬೇಕಾಗಿರೋಂಥ ಪ್ರಶ್ನೆ. ಫಿಲಂ ಚೇಂಬರ್ ಏನು ಮಾಡ್ತಾ ಇದೆ, ಚಿತ್ರರಂಗ ಏನು ಮಾಡುತ್ತೆ, ದರ್ಶನವನ್ನು ಇಟ್ಕೋತದ, ಬ್ಯಾನ್ ಮಾಡ್ತಾರಾ, ಹೇಗೆ ಅನ್ನೋದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ 4:30ಕ್ಕೆ ಒಂದು ಮೀಟಿಂಗ್ ಇತ್ತು. ಎಮರ್ಜೆನ್ಸಿ EC ಮೀಟಿಂಗ್ ಕರೆದಿದ್ರು. ನಾನು ಒಬ್ಬ EC ಮೀಟಿಂಗ್ ಸದಸ್ಯ ಆಗಿರೋದ ಕಾರಣ ಅಟೆಂಡ್ ಮಾಡಿದ್ದೆ. ಈಗ ಅಲ್ಲಿಂದ ನಾನು ಬರ್ತಾ ಇದ್ದೀನಿ. ಸೊ ಅಲ್ಲಿ ನಮ್ಮ ಅಧ್ಯಕ್ಷರು, ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರುಗಳಾದಂತಹ ಸಾರಾ ಗೋವಿಂದ್ ಅವರವರು, KV ಚಂದ್ರಶೇಖರ್, ಥಾಮಸ್ ಡಿಸೋಜಾ ಇವರೆಲ್ಲರ ಸಮ್ಮುಖದಲ್ಲಿ ಇದು ಚರ್ಚೆ ಆಗಿದಂಥ ವಿಷಯ. ಹೌದು, ಸಹಜವಾಗಿ ಇದು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ದರ್ಶನ್ ಏನು ಮಾಡ್ತೀರಾ, ದರ್ಶನ ಸೇಫ್ ಮಾಡ್ಕೋತೀರಾ, ಅಲ್ಲ ದರ್ಶನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೆಲ್ಲ ಸಹಜವಾಗಿ ಕೇಳಿದಾಗ ಅಲ್ಲಿ ಒಂದೇ ಚರ್ಚೆ ಆಗಿದೆ ನಮ್ಮದು. ದರ್ಶನ್ ಮಾಡಿರೋಂಥ ಕೃತ್ಯನ ಯಾರೂ ನಾವು ಸಮರ್ಥಿಸ್ಕೊಂಡು ಆಗೋದಿಲ್ಲ. ಅದು ಕ್ರೈಮ್, ಅಪರಾಧವೇ, ಅದು ತಪ್ಪು, ಎಲ್ಲರೂ ಕಣಿಸೋಂಥ ವಿಚಾರದಲ್ಲಿ ನಾವು ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಜೀವ ಹೋಗಿದೆ. ಆ ಕಡೆಯೂ ಕೂಡ ನಾವು ಮಾನವೀಯತೆ ಮತ್ತು ನಮ್ಮ ಕಾಳಜಿ ಮತ್ತು ನಮ್ಮ ಒಂದು ಕರ್ತವ್ಯನ ಕೂಡ ನಾವು ನಿಭಾಯಿಸಬೇಕಾದಂಥ ಸಂದರ್ಭವಿದೆ. ಮೊದಲು ಅಲ್ಲಿ ಹೋಗಿ ದರ್ಶನ್ ಅವ್ರನ್ನ ಖಂಡಿಸೋದ್ರ ಜೊತೆಗೆ, ಈ ಕೃತ್ಯವನ್ನು ಖಂಡಿಸೋದ್ರ ಜೊತೆಗೆ ಅವ್ರ ಹತ್ರ ಹೋಗಿ ಆ ಕುಟುಂಬಕ್ಕೆ ಒಂದು ಸಾಂತ್ವನವನ್ನು ಹೇಳಿ ಅದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡಿಕೊಡೋದ ನಿಟ್ಟಿನಲ್ಲಿ ನಾವು ಏನಾದ್ರು ಪ್ರಯತ್ನ ಪಡಬಹುದಾ ಅನ್ನೋ ನಿಟ್ಟಿನಲ್ಲಿ ನಾವು ಇಷ್ಟೊತ್ತು ಚರ್ಚೆ ಮುಗಿಸಿ, ಜೊತೆಗೆ ಇವಾಗ ಮಾಧ್ಯಮಗಳ ಒಂದು ಪ್ರೆಸ್ ಮೀಟ್ ಕೂಡ ಶುರುವಾಯಿತು. ಅಲ್ಲಿ ಎಲ್ಲ ನಾವೆಲ್ಲ ತೆಗೆದುಕೊಂಡಂಥ ತೀರ್ಮಾನ ಏನಂತ ಹೇಳಿದ್ರೆ, ನಾಳೆ ಎಲ್ಲರೂ ಒಂದು ಚಿತ್ರೋದ್ಯಮದ ಒಂದಷ್ಟು ಮಂದಿ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಅವ್ರ ಜೊತೆಗೆ ಸ್ಪಂದಿಸಿ, ಇದು ಅಪರಾಧವಾಗಿದೆ, ಕ್ರೈಮ್ ಆಗಿದೆ, ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ, ಎಂತೆಂಥ ಮಹನೀಯರು, ಮಹಾನುಭಾವರು ಇದ್ದೋದಂತಹ ಚಿತ್ರರಂಗದಲ್ಲಿ ಇದು ನಡಿಬಾರ್ದಾಗಿತ್ತು, ನಡೆದೋಗಿದೆ. ಸೊ ಅದ್ರ ಬಗ್ಗೆ ವಿಷಾದವಿದೆ, ಖಂಡನೆ ಇದೆ. ಅದನ್ನು ನಾವು ಸಮರ್ಥಿಸ್ಕೊಳ್ಳೋದಿಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ಅನ್ನೋ ಮನೋಭಾವದಿಂದ ಜೊತೆಗೆ ಆ ಒಂದು ಕುಟುಂಬಕ್ಕೆ ಹೇಗೆ ಸಾಂತ್ವನ ಮಾಡಿ ಆ ಮಗು ಮತ್ತು ಆ ಹೆಂಡತಿ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾಯಿದ್ವಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ.
ಆದರೆ ಈಗ ಇದೇ ಸಂದರ್ಭದಲ್ಲಿ ಈಗ ಇವತ್ತಿಗೂ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ, ಅರೆಸ್ಟ್ ಆಗಿದ್ದಾರೆ, ಇವೆಲ್ಲವೂ ಕೂಡ ಒಂದು ಪ್ರಕರಣ ನಡೀತಾ ಇದೆ. ಆರೋಪ ಮುಕ್ತರಾಗುವವರೆಗೂ ಕೂಡ ಅಂಥವರು ಚಲನಚಿತ್ರಗಳಲ್ಲಿ ಭಾಗಿಯಾಗಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಸಹಜವಾಗಿಯೇ ಮುಂದೆ ಬರುವಂಥದ್ದು. ಸತ್ಯ, ನೀವು ಹೇಳೋದು ಸತ್ಯ. ಏನಾಗುತ್ತೆ ಅಂದರೆ ಅವರು ಸಹಜವಾಗಿಯೇ ಈಗ ಸಮಾಜದಿಂದನೇ ಬಹಿಷ್ಕಾರ ಆಗಿದೆ ಅವರಿಗೆ. ಇಲ್ಲಿ ಕನ್ನಡ ಚಿತ್ರರಂಗ ವಾಣಿಜ್ಯ ಮಂಡಳಿ ತೊಗೊಳ್ಳೋವಂಥದ್ದೇನು ವಿಶೇಷವಾಗಿ ಏನೂ ಇಲ್ಲ. ಅಲ್ಲಿ ಸಹಜವಾಗಿ ಜನರಿಂದ ದೂರ ಆದರು, ಜನರಿಗೆ ಬೇಡವಾದರು, ಸಮಾಜದಿಂದ ಧಿಕ್ಕರಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಆಲ್ರೆಡಿ ಬಹಿಷ್ಕಾರ ಆಗದಂಗೆ ಅದು. ಅವರು ಎಷ್ಟು ದಿವಸ ಅವರು ಕಸ್ಟಡಿಯಲ್ಲಿ, ಎಷ್ಟು ದಿವಸ ಅವರು ಕಂಬಿಯಿಂದ ಇರ್ತಾರೆ, ಅಷ್ಟು ದಿವಸನೂ ಕೂಡ ಅವರು ಚಿತ್ರೀಕರಣದ ಸಹಜವಾಗಿ ಭಾಗವಹಿಸೋದಕ್ಕಾಗೋದಿಲ್ಲ. ಆ ನಂತರ ಅವ್ರು ಯಾವ ರೀತಿಯಲ್ಲಿ ಅವ್ರಿಗೆ ನಾವು ದೂರ ಇಡಬೇಕು, ಬಹಿಷ್ಕಾರ ಆಗಬೇಕು ಅನ್ನೋದನ್ನು ನಾವು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಒಂದು ಮದರ್ಬಡಿ, ಇದು ಒಂದು ಮಾತೃ ಸಂಸ್ಥೆ. ಇದ್ರ ಜೊತೆಗೆ ಕೆಲವೊಂದಷ್ಟು ಅಂಗಸಂಸ್ಥೆಗಳಿದ್ದಾವೆ. ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ, ನಿರ್ದೇಶಕರ ಸಂಘ, ತಂತ್ರಜ್ಞರ ಸಂಘ, ನಿರ್ಮಾಪಕರ ಸಂಘ, ಈ ಎಲ್ಲ ಸಂಘದ ಪದಾಧಿಕಾರಿಗಳನ್ನು ಅಲ್ಲ ಅಧ್ಯಕ್ಷರುಗಳನ್ನ ನಾವು ಗಮನದಲ್ಲಿಟ್ಕೊಂಡು ಅವರೊಂದು ಸಭೆ ಕರೆದು ಮಾತಾಡಿ ಚರ್ಚೆ ಮಾಡಿ ಈಗೇನು ಮಾಡಬೇಕು. ಜೊತೆಗೆ ಈಗ ದರ್ಶನ್ ಅವರು ಕಮಿಟ್ ಆಗಿರೋ ಒಂದಷ್ಟು ಸಿನಿಮಾಗಳು ಕೂಡ ಇದ್ದಾವೆ, ನಾವು ಅದನ್ನು ನೋಡಬೇಕಾಗುತ್ತೆ. ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಕೋಟಿಗಟ್ಟಲೆ ಸಾಲ ತಂದಿದ್ದಾರೆ, ಬಡ್ಡಿ ತಂದಿದ್ದಾರೆ, ಇವೆಲ್ಲವನ್ನೂ ಚರ್ಚೆ ಮಾಡಿ ಡಿಸ್ಕಷನ್ ಮಾಡಿ ಅದಕ್ಕೇನು ಪರ್ಯಾಯ ವ್ಯವಸ್ಥೆ ಒದಗಿಸ್ಬೇಕು, ಜೊತೆ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದಕ್ಕೇನು ಮಾಡಬೇಕು, ಮತ್ತು ಈ ಒಂದು ಈ ಕ್ರೌರ್ಯಕ್ಕೆ ಹೇಗೆ ನಾವು ಆ್ಯಕ್ಷನ್ ತೊಗೊಬೇಕು ಅನ್ನೋದು ಕೂಡ ಒಂದು ಅತಿ ಶೀಘ್ರದಲ್ಲೇ ಒಂದು ಎಲ್ಲ ಅಂಗಸಂಸ್ಥೆಗಳ ಜೊತೆಗೂಡಿ ಒಂದು ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಆ ನಂತರ ಒಂದು ಕಠಿಣವಾದಂಥ ಒಂದು ದೃಢವಾದ ಒಂದು ನಿರ್ಧಾರನ ಅತಿ ಶೀಘ್ರದಲ್ಲೇ ತಗೋತೈತೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಹೇಳೋಕ್ಕೆ ನಾನು ನಿಜವಾಗ್ಲೂ ಇಷ್ಟಪಡ್ತೀನಿ ನಾನು. ಆದರೆ ಈಗ ಆಲ್ರೆಡಿ ರೆಡಿ ಆಗಿರುವಂತಹ ಸಿನಿಮಾ ಇದ್ದರೆ ಅದನ್ನು ರಿಲೀಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಹೆಂಗೆ ಅಂತೇಳಿ? ಈಗ ಸದ್ಯಕ್ಕೆ ದರ್ಶನ್ ಅವರ ಬಿಡುಗಡೆಗೆ ರೆಡಿ ಇರೋಂಥ ಸಿನಿಮಾ ಯಾವುದೂ ಇಲ್ಲ. ನಿಮ್ಗೆ ಗೊತ್ತಿರೋ ಥರ ಈಗ ನಾವು ಬಿಸ್ನೆಸ್ ವೈಸ್ ನೋಡೋಕೆ ಹೋದಾಗ ಅವರ ಕಳೆದ ಚಿತ್ರ ಕಾಟೇರ ಒಂದು ಹಿಟ್ ಆದಮೇಲೆ ಕನ್ನಡ ಚಿತ್ರದಲ್ಲಿ ಯಾವ ಸಿನಿಮಾನೂ ಕೂಡ ಬಂದಿಲ್ಲ. ಇದಂಥ ಕಾಕತಾಳೀಯ ಸಂದರ್ಭ ಅಂತ ಹೇಳಿದ್ರೆ ಒಂದು ಕಡೆ ಸಂತೋಷ ಚಿತ್ರರಂಗಕ್ಕೆ, ಸೊ ಇನ್ನೊಂದು ಕಡೆ ಒಂದು ಅಮಾನವೀಯವಾದಂಥ ಕೃತ್ಯ ನಡೆದ್ರೆ ನಾವು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಏನಾಗ್ತಾ ಇದೆ, ಇದೊಂದು ಆಗಬಾರ್ದಾಗಿತ್ತು. ಒಂದು ಹೆಣ್ಣು, ಆ ಪವಿತ್ರ ಗೌಡ ಅನ್ನೋ ಒಂದು ಹೆಣ್ಣಿನಿಂದ ಒಂದು ಹುಡುಗನ ಜೀವ ಹೋಯಿತು, ಜೊತೆಗೆ ದರ್ಶನ್ ಅವ್ರಿಗೆ ಈ ಥರ ಸಮಸ್ಯೆ ಆಯಿತು. ಇವೆಲ್ಲ ಪ್ರಮಾದಗಳು. ಸೊ ಇವೆಲ್ಲ ಸಮಸ್ಯೆಗಳ ನಡುವೆ ಈಗ ಹೆಂಗೆ ನಿಭಾಯಿಸಬೇಕು ಅನ್ನೋದು ಕೂಡ ಒಂದು ತುಂಬ ಸೂಕ್ಷ್ಮವಾದ ಸಂದರ್ಭ ಇದು. ಈಗ ಏಕೆಂದರೆ ಈಗ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿರೋಂಥ ನಿರ್ಮಾಪಕರುಗಳು ಎಷ್ಟು ಕಷ್ಟಪಡಿ ದುಡ್ಡು ತಂದಿರ್ತಾರೆ ಅವರು. ಈ ಹಿಂದಿನಲ್ಲಿ ಒಬ್ಬ ಕಲಾವಿದ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ತುಂಬ ಕಷ್ಟಪಟ್ಟು ಅವ್ರ ಸಿನಿಮಾಗಳಲ್ಲಿ ಯಾರಿಗೆ ಎಲ್ಲಿ ಕಮಿಟ್ ಆಗಿದ್ರು, ಎಲ್ಲಿ ಅರ್ಧಂಬರ್ಧ ಶೂಟಿಂಗ್ ಆಗಿತ್ತು, ಅಂಥ ಸಂದರ್ಭದಲ್ಲಿ ಆ ನಿರ್ಮಾಪಕರು ಕೋರ್ಟ್ಗೆ ಹೋಗಿ ಅಲ್ಲಿಂದ ಅವರ ನಿರ್ಮಾಪಕ ಚಿತ್ರೀಕರಣಕ್ಕೆ ಎಷ್ಟು ಬೇಕೋ ಅಷ್ಟು ಆದಂತಹ ಒಂದು ಪೆರೋಲೋ ಸಮಥಿಂಗ್ ರಜನ ತೊಗೊಂಬಂದು ಚಿತ್ರೀಕರಣ ಸಂಪೂರ್ಣ ಮುಗಿಸ್ಕೊಂಡು ಹೋಗಿದ್ದ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಇದನ್ನೆಲ್ಲ ನಾವು ಕ್ರೋಢೀಕರಿಸ್ಕೊಂಡು ಮುಂದೆ ಆಗಬಹುದಾದಂತಹ ಸಾಧ್ಯ ಅಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು ಹೆಚ್ಚಾಗಿ ಹೊಸ ಸಿನಿಮಾಗಳಿಗೆ ಕಮಿಟ್ ಆಗೋದಕ್ಕೆ ನಾವು ನಿರ್ಮಾಪಕರ ಸಂಘ ಏನು ನಿರ್ಧಾರ ತಗೋತದೆ ಅಂದರೆ ಅದು ಅಸಹಕಾರವೋ, ಇಡೀ ನಮ್ಮ ಮಾತೃ ಸಂಸ್ಥೆ ವಾಣಿಜ್ಯ ಮಂಡಳಿ ಏನು ಹೇಳುತ್ತೆ, ಅವ್ರಿಗೆ ಯಾರೇ ಆ ಸಿನಿಮಾ ಕಮಿಟ್ ಆಗಬೇಕು ಅಂತ ನಿರ್ಮಾಪಕರು ಕಮಿಟ್ ಆಗಬೇಕು, ನಿರ್ದೇಶಕರು ಕಮಿಟ್ ಆಗಬೇಕು. ಅವ್ರು ಯಾರು ಕಮಿಟ್ ಆಗಲ್ಲ ಅಂದರೆ ಸಿನಿಮಾ ಹೆಂಗೆ ಶುರುವಾಗುತ್ತೆ. ಹಾಗಾಗಿ ಇವರೆಲ್ಲರನ್ನೂ ಸೇರಿದಂಥ ಒಂದು ತಂಡ ಅತಿ ಶೀಘ್ರದಲ್ಲಿ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಮೀಟಿಂಗ್ ಮಾಡಿದ ನಂತರ ಈಗ ಕಮಿಟ್ ಆಗಿರೋ ಚಿತ್ರಗಳಿಗೆ ಏನು ಮಾಡಬೇಕು ಮತ್ತು ಹೊಸ ಚಿತ್ರಗಳು ಕಮಿಟ್ ಆಗದಿರೋ ಥರ ಏನು ಮಾಡಬೇಕಾಗುತ್ತೆ ಅನ್ನೋ ನಿರ್ಧಾರನ ನಿರ್ಮಾಪಕರ ಸಂಘ, ಕಲಾವಿದರ ಸಂಘ, ನಿರ್ದೇಶಕರ ಸಂಘ ಎಲ್ಲವೂ ಕೂಡ ಒಟ್ಟಿಗೆ ತಗೊಳ್ಳೋಂಥ ಸಂದರ್ಭ ಅತಿ ಶೀಘ್ರದಲ್ಲೇ ಇದೆ. ಖಂಡಿತ ಆಸ್ಕರ್ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ನಮ್ಮ ಜೊತೆಗೆ ಸುನಿಲ್ ಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸುನಿಲ್ ಕುಮಾರ್ ಅವರೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಆಗಿರುವಂತಹ ಘಟನೆ ಇವೆಲ್ಲವೂ ಕೂಡ ಈಗಾಗಲೇ ತನಿಖೆ ಹಂತದಲ್ಲಿದ್ದಾವೆ. ಪೊಲೀಸರು ತಮ್ಮ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಮಹಜರ್ ಪ್ರಕ್ರಿಯೆಗಳು ನಡೆದಿದ್ದಾವೆ, ಎಲ್ಲವೂ ಕೂಡ ಆಗಿದೆ. ಆದರೆ ಇಲ್ಲಿ ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿ, ಅವ್ರನ್ನೆಲ್ಲೋ ಒಂದು ಕಡೆಯಲ್ಲಿ ಇಂತಹ ಪ್ರಕರಣದಲ್ಲಿ ಬಚಾವಾಗಿಬಿಡ್ತಾರೇನೋ ಅನ್ನುವಂಥ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಕೂಡ ಕಾಡ್ತಾ ಇರುವಂಥದ್ದು. ತಾವೊಬ್ಬರು ವಕೀಲರಾಗಿ ಈ ಪ್ರಕರಣವನ್ನು ಯಾವ ಸ್ವರೂಪದಲ್ಲಿ ನೋಡ್ತೀರಿ ಅಂತ? ಹರಿಪ್ರಸಾದ್, ಸಹಜವಾಗಿ ಎಲ್ಲೆಲ್ಲಿ ವಿಐಪಿಗಳು ಇನ್ವಾಲ್ವ್ಮೆಂಟ್ ಇರ್ತಾರೋ ಆ ಪ್ರಕರಣಗಳು ಎಲ್ಲದಲ್ಲೂ ಕೂಡ ಅನುಮಾನ ಇರುತ್ತೆ. ಸೊ ದರ್ಶನ್ ಅವರು ವಿಐಪಿ ಇರೋದ್ರಿಂದ ಸಹಜವಾಗಿ ಬಚಾವ್ ಆಗ್ತಾರೆ ಅನ್ನುವಂತ ಎಲ್ಲರಿಗೂ ಸಾಕಷ್ಟು ಅನುಮಾನ ಬರುವಂತದ್ದು ಸಹಜ. ಆದ್ರೆ ಪೊಲೀಸರು ತನಿಖೆ ಮಾಡ್ತಿರುವಂತ ರೀತಿನಲ್ಲಿ, ಪೊಲೀಸರು ಸಾಕ್ಷಿಗಳನ್ನ ಕಲೆ ಹಾಕ್ತಿರುವಂತ ರೀತಿ ನೋಡ್ತಾ ಇದ್ರೆ ಎಲ್ಲೂ ಕೂಡ ಯಾರಿಗೂ ಕೂಡ ಅವ್ರೇನು ಸ್ಪೆಷಲ್ ಪ್ರಿಫರೆನ್ಸ್ ಎಲ್ಲೂ ಕೊಡ್ತಾ ಇಲ್ಲ. ಮತ್ತು ಈಗ ಇನ್ನ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದೆ, ಇನ್ನ ಸುದೀರ್ಘವಾದಂತ ತನಿಖೆ ಬಾಕಿ ಇದೆ. ಮತ್ತು ದರ್ಶನ್ ಅವರ ರೋಲ್ ಏನಿದೆ, ದರ್ಶನ್ ಅವ್ರು ಯಾಕೆ ಆತನ ಕಿಡ್ನಾಪ್ ಮಾಡಿಸಿದ್ರು, ನಿಜವಾಗ್ಲೂ ದರ್ಶನ್ ಅವ್ರು ಹೊಡೆದು ಅವನ್ ಸತ್ನ, ಅಥವಾ ದರ್ಶನ್ ಆತನ ಬುದ್ಧಿ ಹೇಳಿ ಹೊಡೆದು ದರ್ಶನ್ ಅವ್ರ ಬುದ್ಧಿ ಹೇಳಿ ಹೋದ ನಂತರ ಮತ್ತೆ ಅವರ ಸಂಗಡಿಗರು ಹೊಡೆದು ಸಾಯಿಸಿದ್ರ, ಈ ತರ ಅನೇಕ ಲೂಪ್ ಹೋಲ್ಸ್ ಗಳು ಇರೋದ್ರಿಂದ ಸುದೀರ್ಘವಾದ ತನಿಖೆ ಆದ ನಂತರನೇ ಪೊಲೀಸ್ನವರು ಒಂದು ಸಮಗ್ರವಾದಂತಹ ಚಾರ್ಜ್ ಶೀಟ್ ಸಲ್ಲಿಸಿದಾಗ ಆಗ ನಮ್ಗೆ ಗೊತ್ತಾಗ್ತದೆ ದರ್ಶನ್ ಅವ್ರನ್ನ ಯಾವ ಸೆಕ್ಷನ್ ಅಡಿನಲ್ಲಿ ಪೊಲೀಸ್ನವರು
ಆರೋಪಿ ಅಥವಾ ಅಪರಾಧ ಮಾಡಿದ್ದೇನೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಸೇರಿಸ್ತಾರೆ ಅನ್ನೋದನ್ನ ಎಲ್ಲರೂ ಕೂಡ ಕಾದು ನೋಡ್ಬೇಕಾಗ್ತದೆ. ಆದರೆ ಸುನಿಲ್ ಅವರು ಇಲ್ಲಿ ಒಂದು ಅಂಶ ನೀವು ಕೂಡ ಹೇಳಿದ್ರಿ. ಈಗ ಅವರು ಹೊಡೆದು ನಂತರ ಅವ್ರು ಹೋದ ನಂತರ ಸಾವು ಸಂಭವಿಸ್ತಾ ಅನ್ನುವಂತಹ ಪ್ರಶ್ನೆ ಬಂದರೂ ಕೂಡ ಈ ವ್ಯಕ್ತಿಯು ಕೂಡ ಈ ಕ್ರೈಮ್ನ ಭಾಗವಾಗಿನೇ ಅಲ್ವಾ ಅಂತ. ಈಗ ಹೊಡೆದು ಹೋದ್ರು ಅಂತ ಹೇಳಿದ ತಕ್ಷಣ ಕೊಲೆಯಿಂದ ದೂರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಜೀವ ಹೋಗಿರೋದು ಹೋಗಿರುತ್ತೆ. ಆ ಇಡೀ ಕೊಲೆಯ ಪ್ರಕರಣದಲ್ಲಿ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಅವ್ರನ್ನ ಬಿಡಿಸಿ ಕಳಿಸಿರುವಂಥದ್ದು ಏನಲ್ಲ ಅಲ್ಲಿ. ಖಂಡಿತ ಅದ್ರಲ್ಲಿ ಏನ್ ಮಾಡ್ಬೋದು, ಸಹಜವಾಗಿ ನಾವು ಒಂದ್ 2 ತರ ಇಂಟರ್ಪ್ರಿಟೇಷನ್ ಅನ್ನ ಕೊಡ್ಬೋದು. ಈಗ ದರ್ಶನ್ ಅವರು ಆತನನ್ನ ಕಿಡ್ನಾಪ್ ಮಾಡಿಸಿದ್ದಾರೆ, ಆತನಿಗೊಂದು ಪಾಠ ಹೇಳಬೇಕು, ಬುದ್ಧಿ ಹೇಳಬೇಕು, ಅಶ್ಲೀಲವಾದಂತ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾನೆ, ಆತನಿಗೊಂದು ಪಾಠ ಹೇಳಬೇಕು ಅಂತ ಕಿಡ್ನಾಪ್ ಮಾಡಿಸ್ತಾರೆ. ಸೊ 364 ಅನ್ನೋ ಸೆಕ್ಷನ್ ಅನ್ನ ಇನ್ಕ್ಲೂಡ್ ಆಗುತ್ತೆ ಫಾರ್ ಕಿಡ್ನಾಪಿಂಗ್. ಎರಡನೇದು, ಆತನ ಮೇಲೆ ಅಸಾಲ್ಟ್ ಅನ್ನು ಮಾಡ್ತಾರೆ, ಅಸಾಲ್ಟ್ ಸೆಕ್ಷನ್ ಇನ್ಕ್ಲೂಡ್ ಆಗ್ತದೆ. ಮತ್ತು ಆತನ ಮೇಲೆ ಹೊಡೆದು ರಾಂಗ್ಫುಲ್ ಕನ್ಫೈನ್ಮೆಂಟ್, ಒಂದು ಜಾಗದಲ್ಲಿ ಇಟ್ಕೊಂಡು ರಾಂಗ್ಫುಲ್ ಆಗಿ ಕನ್ಫೈನ್ ಮಾಡಿ ಆತನ, ಇವೆಲ್ಲ ಸೆಕ್ಷನ್ಗಳು ದರ್ಶನ್ ಅವ್ರ ಮೇಲೆ ಆಟೋಮೆಟಿಕಲಿ ಅಪ್ಲೈ ಆಗ್ತದೆ. 302 ಅನ್ನೋ ಸೆಕ್ಷನ್ ಬೇಕು ಅಂದಾಗ ನಿಜವಾಗ್ಲೂ ದರ್ಶನ್ ಅವರು ಅವ್ರಿಗೆ ಸಿಕ್ಕಾಪಟ್ಟೆ ಹೊಡೆದು ಇವರ ಹೊಡೆತದಿಂದ ಆತ ಸತ್ತ ಅನ್ನೋದನ್ನ ನಿಜವಾಗ್ಲೂ ಎಲ್ಲಾ ಸಾಕ್ಷಿ ಆಧಾರಗಳ ಮುಖಾಂತರ ನಾವು ಪ್ರೂವ್ ಮಾಡ್ಬೇಕಾಗ್ತದೆ. ಅಲ್ಲಿರುವಂತ ಎಲ್ಲಾ ದರ್ಶನಿನ ಸಂಗಡಿಗಳು ನಾಳೆ ದಿವಸ ಪೊಲೀಸರ ಮುಂದೆ ಕೊಡ್ತಿರುವಂತ 161 ಹೇಳಿಕೆ ಆಗ್ಬೋದು, ಅಥವಾ ನಾಳೆ ನ್ಯಾಯಾಧೀಶರ ಮುಂದೆ ಬಂದು ನಿಂತ್ಕೊಂಡು 164 ಸ್ಟೇಟ್ಮೆಂಟ್ ಆಗ್ಬೋದು. ದರ್ಶನ್ ಅವ್ರು ಬಂದ್ರು, ಕಪಾಳಕ್ಕೆ ಹೊಡೆದ್ರು ಅಥವಾ ಬುದ್ಧಿ ಹೇಳಿ, ಆತನಿಗೆ ಬುದ್ಧಿಯನ್ನ ಹೇಳಿ, ಅವಾಗ ಅವ್ನು ಚೆನ್ನಾಗೇ ಇದ್ದ, ಹೋಗಿ ಇವತ್ತಿಂದ ಈ ತರ ಮಾಡ್ಬೇಡ ಅಂತ ಹೇಳಿ ಹೊರಟೋದ್ರು. ನಾವು ಬಹಳಷ್ಟು ಕುಡ್ತಿದ್ರಿಂದ, ನಮ್ಮ ಏಟಿನಿಂದ ನಾವು ಹೊಡೆದಿದ್ರಿಂದ ಆತ ಸತ್ತ ಅನ್ನೋದಾದ್ರೆ ದರ್ಶನ್ ಅವ್ರ ಮೇಲೆ ಬೇರೆ ಎಲ್ಲ ಸೆಕ್ಷನ್ಗಳು ಆಟೋಮೆಟಿಕ್ ಅಪ್ಲೈ ಆಗ್ತದೆ. ಬಟ್ 302 ಸೆಕ್ಷನ್ ಅಪ್ಲೈ ಆಗ್ಲಿಕ್ಕೆ ಪ್ರಬಲವಾದಂತ ನಮ್ಗೆ ಮೆಟೀರಿಯಲ್ ಬೇಕು. ಇಲ್ಲ 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 ಅನ್ನೋದಾದ್ರೆ 302 ಸೆಕ್ಷನ್ ದರ್ಶನ್ ಅವ್ರ ಮೇಲೆ ಚಾರ್ಜ್ ಶೀಟ್ ನಲ್ಲಿ ಡ್ರಾಪ್ ಆಗುವಂತ ಸಾಧ್ಯತೆ ಕೂಡ ಇದೆ. ಓಕೆ, ಅಂದ್ರೆ ಅವಾಗ A1 ಮತ್ತು A2 ಇಬ್ಬರ ಮೇಲೂ ಕೂಡ ಈ ಒಂದು ಏನು ಕೊಲೆಯ ಪ್ರಕರಣ ಡ್ರಾಪ್ ಆಗೋದಕ್ಕೆ ಅವಕಾಶಗಳಿರ್ತಾವ? ಎಸ್ ಖಂಡಿತ. ಯಾಕಂದ್ರೆ ಈಗ 120B ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧೀಕೃತ ಸಂಚು ಮಾಡಿರೋದ್ರಲ್ಲಿ ಏನಕ್ಕೆ ಸಂಚನ್ನು ಮಾಡ್ತಾರೆ? ಈಗ ಅವನನ್ನ ಕೊಲೆ ಮಾಡುವಂತ ಉದ್ದೇಶ ನಿಜವಾಗ್ಲೂ ಇದೆ ಅನ್ನೋದಾದ್ರೆ ಪೊಲೀಸರು ಸಮಗ್ರವಾಗಿ ತನಿಖೆ ಮಾಡಿ ಎಲ್ಲ ಸಾಕ್ಷಿ ಆಧಾರಗಳು, ಮೆಟೀರಿಯಲ್ಗಳು ಕೋರ್ಟ್ನಾಗೆ ಪ್ರೆಸೆಂಟ್ ಮಾಡ್ಬೇಕು. ಅವನ್ನ ಕೊಲೆ ಮಾಡುವಂತ ಉದ್ದೇಶ ಇತ್ತು, ಅದಕ್ಕೆ ಸಾಕಷ್ಟು ಪೂರ್ವ ತಯಾರಿಯನ್ನು ಕೂಡ ಇವರು ಮಾಡ್ಕೊಂಡಿದ್ರು. ಆತನ ಯಾವ್ದ್ರಲ್ಲಿ ಕೊಲೆ ಮಾಡ್ಬೇಕು ಅಂತ ಹೇಳಿ ವೆಪನ್ ಗಳನ್ನ ರೆಡಿ ಮಾಡ್ಕೋತಾರೆ. ಕೊಲೆ ಮಾಡಿದ ನಂತರ ಎಲ್ಲಿ ಬಾಡಿನ ಡಿಸ್ಪೋಸ್ ಮಾಡ್ಬೇಕು ಅಂತ ಅದನ್ನು ಕೂಡ ಪ್ಲಾನ್ ಮಾಡ್ಕೋತಾರೆ. ಇವೆಲ್ಲವೂ ಕೂಡ ಈ 111 ಲಿಂಕ್ ಅನ್ನ ಕೂಡ ನಾವು ಪೊಲೀಸರು ಚೈನ್ ಅನ್ನ ಸೇರಿಸಿ ನ್ಯಾಯಾಧೀಶ ಮುಂದೆ ಸಮಗ್ರವಾದಂತಹ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕು. ಅವನಿಗೆ ನಿಜವಾಗ್ಲೂ ಬರೀ ಬುದ್ಧಿ ಕಲಿಸ್ಬೇಕು ಅನ್ನೋ ಉದ್ದೇಶ ಇದ್ರೆ ಅಲ್ಲಿಂದ ಕರ್ಕೊಂಡ್ಬಂದು 4 ಹೊಡೆದು ಇವತ್ತಿಂದ ಈ ತರ ತಪ್ಪು ಕೆಲಸ ಮಾಡ್ಬೇಡ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಕಳಿಸ್ಬೇಕು ಅನ್ನೋ ಉದ್ದೇಶ ಇದ್ದು ವಾರ್ನಿಂಗ್ ಅನ್ನ ಕೊಡ್ತಾರೆ. ಆದ್ರೆ ದರ್ಶನ್ ಅವರು ಹೋದ ನಂತರ ಅವರ ಸಂಗಡಿಗರು ಹೊಡೆದು ಸಾಯಿಸಿದ್ದಾರೆ ಅನ್ನೋದಾದ್ರೆ ಆಗ ದರ್ಶನ್ ಅವ್ರ ಮೇಲೆ 302 ಪ್ರಕರಣ ಬರುವಂತದ್ದು ಬಹಳಷ್ಟು ಕಷ್ಟ ಆಗ್ತದೆ. ಆದ್ರೆ ಇಲ್ಲೇ ಇರುವಂತದ್ದು ಸುನಿಲ್ ಕುಮಾರ್, ಇನ್ನೊಂದು ಪ್ರಶ್ನೆಯೂ ಕೂಡ ಬರುತ್ತೆ. ಏನಂದ್ರೆ ಈಗ ಓಕೆ, ಅವ್ರು ಇರ್ಲಿಲ್ಲ, ಆ ಹೊತ್ತಲ್ಲಿ ರೇಣುಕಾ ಸ್ವಾಮಿಯ ಹತ್ಯೆ ಆಯ್ತು, ಸಾವು ಸಂಭವಿಸಿತು ಅನ್ನುವಂಥದ್ದು ಆಯ್ತು ಅಂತೇಳಿ, ಆದ್ರೂ ಕೂಡ ಸತ್ತ ನಂತರ ಶವದ ವಿಲೇವಾರಿ ಮಾಡೋದಕ್ಕಾಗಿ ಸುಮಾರು 30 ಲಕ್ಷ ರೂಪಾಯಿ ಹಣದ ಒಂದು ಅಲ್ಲಿ ಹರಿದಾಟವು ಕೂಡ ನಡೆದಿದೆ. ಹಣವನ್ನು ನೀಡಲಾಗಿದೆ, 5 ಲಕ್ಷ ರೂಪಾಯಿ ಒಂದಿಬ್ಬರಿಗೆ ಕೊಟ್ಟಿದ್ದಾರಂತೆ. ಈ ರೀತಿಯಂಥ ಆರೋಪಗಳು ಕೂಡ ಇದ್ದಾವೆ. ಈಗ ಒಂದು ಶವ ತಾವೇ ಕಿಡ್ನಾಪ್ ಮಾಡಿಸ್ಕೊಂಡು ಬಂದಿರುವಂಥ ವ್ಯಕ್ತಿ ಈಗ ಶವ ಆಗಿದ್ದಾನೆ ಅಂತೇಳಿ ಆ ಶವನೆಲ್ಲೋ ಬಿಸಾಕು ಅಂತೇಳಿ ಇವರೇ ದುಡ್ಡು ಕೊಟ್ಟಿರುವಂಥದ್ದು ಸಾಬೀತಾದ್ರೆ ಆಗ ಇವರು ಕೂಡ ಕೊಲೆಯ ಭಾಗ ಆಗೋದಿಲ್ವಾ ಸುನಿಲ್ ಕುಮಾರ್ ಅವರೇ? ಅದೊಂದೇ ಸಾಲೋದಿಲ್ಲ, ಇನ್ನ ಹೆಚ್ಚಿಗೆ ಹರಿಪ್ರಸಾದ್. ಯಾಕಂದ್ರೆ ಈಗ ಏನಾಗ್ತದೆ, ಯಾರೇ ಕಸ್ಟಡಿನಲ್ಲಿ ಫಾರ್ ಎಕ್ಸಾಂಪಲ್ ಏನಾಗ್ತದೆ, ಯಾವುದೇ ಆರೋಪಿ ಮಾತುಕತೆ ಕರೆಸಿದ್ರು ಕೂಡ, ಮಾತುಕತೆ ಕರೆಸಿ ಗಲಾಟೆ ಆದಾಗ ಒಂದು ಸಾವಾಗ್ಬಿಡುತ್ತೆ. ಬೇರೆ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ ಕರೆಸಿರ್ತಾರೆ, ಆಗೊಂದು ಸಾವಾಗ್ಬಿಡುತ್ತೆ. ಇನ್ನೇನೋ ವಿಚಾರಕ್ಕೆ ಕರೆಸಿರ್ತಾರೆ, ಆವಾಗ ಒಂದು ಗಲಾಟೆ ಆಗಿ ಒಂದು ಸಾವಾಗ್ಬಿಡುತ್ತೆ. ಒಂದು ಪಕ್ಷ ಎಲ್ಲೋ ಒಬ್ಬರ ಸಾವಾದಾಗ ಸಹಜವಾಗಿ ಆರೋಪಿ ಅಂತವ್ನು ಏನ್ ಮಾಡ್ತಾನೆ, ಆದಷ್ಟು ಅಲ್ಲಿಂದ ಹೊರಗ್ಲಿ ತನ್ನ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಏನು, ಎಲ್ಲೋ ಒಂದ್ ಕಡೆ ಇದೆ ಶವವನ್ನು ಸಾಕ್ಸ್ಬಿಡೋಣ, ನಮಗ್ ತಲೆಗೆ ಬರ್ತದೆ ಅಂತ ಹೇಳಿ ಸಹಜವಾಗಿ ಆ ಕೊಲೆ ಮಾಡುವಂತ ಉದ್ದೇಶ ಇಲ್ಲಿದ್ರು ಕೂಡ ಆತ ಮಾಡುವಂತ ಫಸ್ಟ್ ಕರ್ತವ್ಯ ಏನಪ್ಪಾ ಅಂದ್ರೆ ಆ ಶವನ್ನ ಸಾಗಣೆ ಮಾಡ್ಬೋದು. ನನ್ನ ಕಸ್ಟಡಿನಲ್ಲಿ, ನನ್ನ ಕ್ಯಾಂಪಸ್ ಅಲ್ಲಿ ಅದು ಇರಬಾರ್ದು, ಎಲ್ಲೋ ಒಂದ್ ಕಡೆ ಹಾಕ್ಬಿಡಿ ಅಂತ ಕಾಸು ಕೊಟ್ಟು ನನ್ನ ಹೆಸರು ಬರಬಾರ್ದು ಅಂತ ಮಾಡುವಂತ ಕೆಲಸ. ಬಟ್ ನಿಜವಾಗ್ಲೂ ಇದು ಕೊಲೆ ಮಾಡುವಂತ ಉದ್ದೇಶದಿಂದಾನೇ ಕರ್ಸಿದ್ರ? ಯಾಕಂದ್ರೆ ದರ್ಶನ್ ಅವರೊಂದು ಫೇಮಸ್ ಸ್ಟಾರ್ ಇದ್ರು ಕೂಡ ಅವ್ರಿಗೂ ನನ್ನ ಪ್ರಕಾರ ಒಂದ್ ಸ್ವಲ್ಪ ಮಿನಿಮಮ್ ಕಾಳಜಿ ಇತ್ತು. ಏನು, ಕೊಲೆ ಮಾಡಿದ್ರೆ ನಾನು ಎಂದೂ ಕೂಡ ಬಚಾವಾಗ್ಲಿಕ್ಕೆ ಆಗೋದಿಲ್ಲ, ಈ ದೇಶದ ನ್ಯಾಯ ವ್ಯವಸ್ಥೆ ಮತ್ತು ಪೊಲೀಸಿನ ವ್ಯವಸ್ಥೆ ಅಡಿನಲ್ಲಿ ನನಗೂ ಕೂಡ ಸೇಮ್ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ ಅಂತ ಅವ್ರಿಗೂ ಒಂದು ಕಾಮನ್ ಸೆನ್ಸ್ ಖಂಡಿತವಾಗ್ಲೂ ಇದೆ. ಹಾಗಾಗಿ ಕೊಲೆ ಮಾಡುವಂತ ಉದ್ದೇಶ ನಿಜವಾಗ್ಲೂ ಇತ್ತ. ಸಹಜವಾಗಿ ಈ ಶವವನ್ನು ವಿಲೇವಾರಿ ಮಾಡುವಂತದ್ದು, ಕಾಸು ಕೊಟ್ಟು ಎಲ್ಲೋ ಒಂದ್ ಕಡೆ ಹಾಕ್ಬಿಡಿ ಅಥವಾ ನೀವು ಅಪೂರ್ವರಾಗಿ ಅಂತ ಎಲ್ಲ ಆರೋಪಿಗಳು ಮಾಡುವಂತ ಕೆಲಸ.
ಹಾಗಾಗಿ ಹರಿಪ್ರಸಾದ್ ಅವರು ಇನ್ನ ಬಹಳಷ್ಟು ಸಾಕ್ಷಿಗಳನ್ನ ನಮ್ಮ ಪೊಲೀಸ್ ಅಧಿಕಾರಿಗಳು ಫಾರೆನ್ಸಿಕ್ ಎವಿಡೆನ್ಸ್ ಆಗ್ಬೋದು ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಆಗ್ಬೋದು, ಇವರು ಮತ್ತು ಈ ಆರೋಪಿ ಸ್ಥಾನದಲ್ಲಿ ಇದ್ದವರು ಮತ್ತು ದರ್ಶನ್ ಅವ್ರ ಮಧ್ಯೆ ಆದಂತ ವಾಟ್ಸ್ಆಪ್ ಚಾಟ್ಸ್ ಗಳಾಗ್ಬೋದು ಅಥವಾ ಎಲ್ಲಾದ್ರೂ ಒಂದ್ ಕಡೆ ರೆಕಾರ್ಡಿಂಗ್ಸ್ ಗಳಾಗ್ಬೋದು, ಇವೆಲ್ಲವೂ ಕೂಡ ನೀವು ಲಿಂಕ್ ಮಾಡ್ತಾ ಹೋದ್ರೆ ಆಗ ಪ್ರಬಲವಾದಂತಹ ಸಾಕ್ಷಿ ಬಂತು ಅನ್ನೋದಾದ್ರೆ ಆಗ 302 ಅಡಿಯಲ್ಲಿ ಖಂಡಿತವಾಗ್ಲೂ ದರ್ಶನ್ ಅವರು ಪ್ರಬಲವಾದಂತಹ A1 ಆರೋಪಿಯಾಗಿ ನಿಲ್ತಾರೆ. ಓಕೆ 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 ಸುನಿಲ್ ಅವರೇ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಇಲ್ಲಿ ಆಸ್ಕರ್ ಕೃಷ್ಣ ಅವರೇ, ಈ ಇಡೀ ಪ್ರಕರಣದ ನಂತರ ಚಲನಚಿತ್ರರಂಗಕ್ಕೂ ಕೂಡ ಒಂದು ಕೆಟ್ಟ ಹೆಸರು, ಕನ್ನಡ ಚಿತ್ರರಂಗದ ಒಬ್ಬ, ಯಾಕಂದ್ರೆ ಮಾಮೂಲಿ ಕಲಾವಿದ ಅಲ್ಲ ಇವರು, ಒಬ್ಬ ಸ್ಟಾರ್, ದೊಡ್ಡ ಸ್ಟಾರ್, ಕನ್ನಡದ ಮಟ್ಟಿಗೆ ಬಹಳ ದೊಡ್ಡ ಸ್ಟಾರ್ ದರ್ಶನ್ ಅವರ ಸಿನಿಮಾ ಅಂದರೆ ಅದು ಸಕ್ಸಸ್ ಆಲ್ಮೋಸ್ಟ್ ಗ್ಯಾರಂಟಿ ಅನ್ನುವಂಥ ರೀತಿಯಲ್ಲಿ ಅವರ ಸಿನಿಮಾಗಳು ಬರುವ ಸಂದರ್ಭದಲ್ಲೇ ಇರುವಂಥ ಒಂದು ಒಪಿನಿಯನ್ ಇರುತ್ತೆ. ಅಷ್ಟು ದೊಡ್ಡ ಅಭಿಮಾನಿ ಬಳಗ ಇದೆ ಅವರ ಜೊತೆಗೆ. ಆದರೆ ಈ ಇಡೀ ಪ್ರಕರಣದ ನಂತರವೂ ಕೂಡ ನಮ್ಮ ದರ್ಶನ್ ಏನೂ ತಪ್ಪೇ ಮಾಡಿಲ್ಲ ಅಂತೇಳಿ ಅವರ ಅಭಿಮಾನಿಗಳು ಹೇಳ್ಕೊಳ್ತಾ ಇರುವಂಥದ್ದು ಕೂಡ ಕನ್ನಡ ಚಿತ್ರರಂಗದ ಪ್ರೇಕ್ಷಕರಿಗೆ ಹಾಗಾದ್ರೆ ಇಷ್ಟು ನಮ್ಮ ಅಣ್ಣವರು ಇದನ್ನು ಅಭಿಮಾನಿ ದೇವರು ಅಂತ ಹೇಳಿದಂಥವ್ರು ಅವ್ರಿಗೆ ಇಷ್ಟು ಕೂಡ ಯೋಚನೆಗಳೇ ಇಲ್ವಾ? ಹಾಗಾದ್ರೆ ಕೊಲೆ ಕೇಸ್ನಲ್ಲೂ ಕೂಡ ಸಮರ್ಥಿಸ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುವಂತೆ ಮಾಡಿದೆ. ಇದು ಒಂದು ಪಾಯಿಂಟ್ ಔಟ್ ಆಗ್ತಾ ಇದೆ ಇತ್ತೀಚೆಗೆ. ಇದಕ್ಕೆ ಏನು ಹೇಳ್ತೀರಿ? ಅಭಿಮಾನ ಅಲ್ಲ ಅದು ಹುಚ್ಚು ಅಭಿಮಾನ. ಅದು ಆಯ್ತಾ, ಅಭಿಮಾನ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಹೌದು, ಈಗ ನಾನು ಅಣ್ಣವರ ಅಭಿಮಾನಿ, ನಾನು ಗಟ್ಟಿಯಾಗಿ ಹೇಳ್ತೀನಿ, ಕಿರ್ಚ್ಕೊಂಡು ಹೇಳ್ತೀನಿ, ಅದಕ್ಕೊಂದು ಅರ್ಥ ಇದೆ. ಯಾಕೆ ನೀನು ಅಣ್ಣವರ ಅಭಿಮಾನಿ ಅಂತ ಹೇಳಿದ್ರೆ ಸಾವಿರಾರು ಕಾರಣಗಳಿದ್ದಾವೆ ನನಗೆ, ಅರ್ಥ ಆಯ್ತಾ? ಸೊ ಇವರು ಹುಚ್ಚು ಅಭಿಮಾನ ಅಂತ ಹೇಳಿದ್ರೆ ಬ್ಲೈಂಡಾಗಿ ಏನೂ ಗೊತ್ತಿಲ್ಲದೇನೆ ಸುಮ್ಮನೆ ಸಿನಿಮಾದಲ್ಲಿ ನೋಡಿದ ತಕ್ಷಣ ಅವ್ರು ಫೈಟಿಂಗ್ ಮಾಡಿದ ತಕ್ಷಣ, ಡ್ಯಾನ್ಸ್ ಮಾಡಿದ ತಕ್ಷಣ ನಾವು ಏನು ಮಾಡೋರು ಸರಿ ಅಂತ ಅಂದ್ಕೋತೀವಲ್ಲ, ಅದು ಹುಚ್ಚು ಅಭಿಮಾನ, ಅಂಧ ಅಭಿಮಾನ ಅಂತ ಕರಿತೀವಿ ಅದಕ್ಕೆ, ಆಯಿತಾ? ರಾಜಕೀಯ ನಾಯಕರನ್ನ, ಸಿನಿಮಾ ನಟರನ್ನ ಹಿಂದೆ ಬೀಳೋದು ಇದೇ ಕಾರಣಕ್ಕೋಸ್ಕರ. ಯಾಕೆ ನಾವು ಅವ್ರನ್ನ ಆರಾಧಿಸ್ಬೇಕು, ಯಾವುದನ್ನು ಅಭಿಮಾನಿಸ್ಬೇಕು ಅನ್ನೋ ಪ್ರಜ್ಞೆ ಉಟ್ಕೊಂಡಾಗ ಏನಾಗುತ್ತೆ, ಅಭಿಮಾನ ಯಾವುದು, ಅಂಧಾಭಿಮಾನ ಯಾವುದು ಅಂತ ಗೊತ್ತಾಗುತ್ತೆ. ಸೊ ಅಂಥ ಒಂದು ವರ್ಗ ಕಡಿಮೆ ಇರೋದ್ರಿಂದ ಆ ಹುಚ್ಚು ಅಭಿಮಾನವನ್ನು ಪ್ರದರ್ಶನ ಮಾಡ್ತಾರೆ, ಅಂಧಾಭಿಮಾನವನ್ನು ಪ್ರದರ್ಶನ ಮಾಡ್ತಾರೆ. ಅದು ತಪ್ಪಾಗಲ್ಲ. ಅದು ಅಲ್ಲೇನಾಗಿದೆ, ಅವ್ರು ಬೆಳೆದಿರೋ ವಾತಾವರಣ, ಅವ್ರ ಎಜುಕೇಷನು, ನಾಲೆಡ್ಜು ಇವೆಲ್ಲವೂ ಸಹ ಕೌಂಟ್ ಆಗುತ್ತೆ. ಅದಕ್ಕೆ ಹೇಳೋದು, ಒಬ್ಬ ನಟನಿಗೆ, ಒಬ್ಬ ಸ್ಟಾರ್ಗೆ ಯಾವ ಥರದ ಅಭಿಮಾನಿಗಳಿದ್ದಾರೆ ಅನ್ನೋದು ಕೂಡ ಕೌಂಟ್ ಆಗುತ್ತೆ, ಯಾವ ಥರದ ಅಭಿಮಾನಿಗಳಿದ್ದಾರೆ ಅನ್ನೋದು ಕೂಡ ಕೌಂಟ್ ಆಗುತ್ತೆ ನೋಡಿಕೊಂಡು. ಯಾಕೆಂದ್ರೆ ನಮ್ಮ ಅಭಿಮಾನವನ್ನು ವಿಚಾರ ಪ್ರಿಯರು, ವಿಚಾರವಂತರು, ಸಂಸ್ಕಾರವಂತರು ಅಂಥವ್ರು ನಮಗೆ ಅಭಿಮಾನಿಗಳು ಜಾಸ್ತಿ ಆಗ್ತಾ ಏನಾಗುತ್ತೆ, ನಮ್ಮ ವ್ಯಾಲ್ಯೂನೂ ಜಾಸ್ತಿ ಆಗ್ತಾ ಇರ್ತದೆ. ಅವ್ರನ್ನ ಗಳಿಸ್ಕೊಬೇಕು. ನಾವು ಏನು ಮೆಸೇಜ್ ಹೇಳಕ್ಕೆ ಹೊರಡ್ತಾ ಇದ್ದೀವಿ, ಈಗ ಅವ್ರು ಆರೋಪಿ ಆಗಿದ್ದಾರೆ, ಆಮೇಲೆ ಅಪರಾಧ ಆಗ್ತಾರೋ ಅಥವಾ ಹೊರಗಡೆ ಬರ್ತಾರೋ ಸೆಕೆಂಡ್ರಿ ಅದು. ಆದರೂ ಕೂಡ ನಮ್ಮ ನಡವಳಿಕೆ, ಯಾಕೆಂದರೆ ಇಡೀ ಜಗತ್ತು ನಮ್ಮನ್ನು ನೋಡ್ತಾ ಇರ್ತದೆ, ಅಭಿಮಾನಿಗಳು ನಮ್ಮನ್ನು ನೋಡ್ತಾ ಇರ್ತದೆ, ಸಮಾಜ ನಮ್ಮನ್ನು ನೋಡ್ತಾ ಇರ್ತದೆ, ಜಗತ್ತು ನಮ್ಮನ್ನು ನೋಡ್ತಾ ಇರ್ತದೆ. ಹೀಗೆ ನಮ್ಮನ್ನು ಪ್ರತಿಯೊಂದು ಮೂಮೆಂಟ್ ಕೂಡ ಗಮನಿಸ್ತಾ ಇರ್ತಾರೆ ಅವರು. ಹಾಗಾಗಿ ನಾವು ಎಷ್ಟು ಜವಾಬ್ದಾರಿಯಿಂದ ನಡ್ಕೊಬೇಕು, ಎಷ್ಟು ಸೂಕ್ಷ್ಮವಾಗಿ ನಾವು ತೆರೆದುಕೊಬೇಕು, ಅದರ ಪ್ರಜ್ಞೆ ನಮ್ಗೆ ಇರಬೇಕಾಗುತ್ತೆ ಒಬ್ಬ ನಟನಿಗೆ. ಯಾಕೆಂದರೆ ಸಣ್ಣ ಪುಟ್ಟ ನಟರೇ ಅಷ್ಟೊಂಥರ ಕಾಳಜಿ ಇಟ್ಕೊಬೇಕಾಗುತ್ತೆ. ಇನ್ನು ದರ್ಶನ್ ಅದೊಂಥರ ದೊಡ್ಡ ದೈತ್ಯ ನಟ ಅವ್ರು ಹೇಳಬೇಕಂದ್ರೆ. ಅಷ್ಟು ಇವತ್ತು ನಾಳೆ ಹೊರಗಡೆ ಬಂದು ಅವರು ಸಿನಿಮಾ ರಿಲೀಸ್ ಆಯಿತು ಅಂದರೆ ಮತ್ತೆ 1,000 ಥಿಯೇಟ್ರ್ಗಳು ಬುಕ್ಕಿಂಗ್ ಆಗ್ತವೆ. ಅಷ್ಟು ಇರೋವಂಥ ಇಷ್ಟು ಜನ ನಮ್ಮ ಫಾಲೋವರ್ಸ್ ಇದ್ದಾರೆ, ಇಷ್ಟು ಅಭಿಮಾನಿಗಳು ನನ್ನ ಜೊತೆ ಇದ್ದಾರೆ. ಅವ್ರು ಏನು ಮಾಡ್ತೀವಿ ಅನ್ನೋ ಒಂದು ಸ್ವಲ್ಪ ಪ್ರಜ್ಞೆ ಇಟ್ಕೊಂಡ್ಬಿಟ್ಟಿದ್ರೆ, ಯಾವುದೋ ಸಣ್ಣ ವಿಚಾರಕ್ಕೆ ಇದೆಲ್ಲ ಮಾಡ್ಕೊಳ್ಳೋದು ಬೇಡ, ಆಯಿತಾ? ಅವರು ಆ ಜಾಗದಲ್ಲಿ ಇದ್ರೂ ಅದೆಲ್ಲ ಸೆಕೆಂಡ್ರಿ, ಇಷ್ಟೆಲ್ಲ ಮಾಡ್ಕೊಳ್ಳೋದು ಬೇಡ. ಯಾವುದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ದರ್ಶನ್ ಅವ್ರು ಒಂದು ಫೋನ್ ಕರೆ ಮಾಡಿ ಹೇಳಿದ್ರು ಕೂಡ ಆ ವಿಷಯಗಳು ಎಲ್ಲೆಲ್ಲೋ ಸಾಲ್ವ್ ಆಗಿಬಿಡ್ತಿತ್ತು. ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದ್ದು ನಿಜವಾದ ಒಂದು ಕನ್ನಡ ಚಿತ್ರರಂಗದ ಒಂದು ದುರಂತ ಅಂತಲೇ ಹೇಳಬೇಕಾಗುತ್ತೆ ನಾವು. ನಿಜ ಆಸ್ಕರ್ ಅವರೇ. ಆದರೆ ಇಲ್ಲಿ ಸುನಿಲ್ ಕುಮಾರ್ ಅವರೇ, ಭಾಳ ಮುಖ್ಯವಾಗಿ ಒಂದು ಈಗ ಕೊಲೆ ಪ್ರಕರಣಕ್ಕೆ ಅಂತಿಮವಾಗಿ ಅವರು ಆ ಸಂದರ್ಭದಲ್ಲಿ ಇದ್ರೋ ಇಲ್ಲೋ ಅನ್ನುವಂಥದ್ದು ಕಾರಣ ಆಗುತ್ತೆ. ಆದರೆ ಕಿಡ್ನ್ಯಾಪ್ ಅನ್ನುವಂಥದ್ದು ಈ ಪ್ರಕರಣದ ಮತ್ತೊಂದು ಬಹಳ ಮುಖ್ಯವಾದ ಭಾಗ. ಇಲ್ಲ, ನಾನು ವಾರ್ನಿಂಗ್ ಕೊಡೋದಕ್ಕೆ ಕರೆಸಿದೆ, ನೀ ಹಂಗೆ ಮಾಡಬಾರ್ದು ಅಂತ ಹೇಳೋಕ್ಕೆ ಕರೆಸಿದೆ, 2 ಏಟು ಹುಟ್ಟು ನಾನು ಕಳಿಸೋಣ ಅಂತ ಕರೆಸಿದೆ, ಈ ರೀತಿಯಾಗಿ ಹೇಳಿಕೊಂಡು ಕಿಡ್ನ್ಯಾಪ್ ಪ್ರಕರಣದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗತ್ತಾ? ಇಲ್ಲ, ಖಂಡಿತವಾಗ್ಲೂ ಕಿಡ್ನ್ಯಾಪ್ ಪ್ರಕರಣ ಅಂತೂ ಅದು ಇಟ್ಸ್ ಎ ಕ್ಲಿಯರ್ ಕಟ್ ಕೇಸ್ ಫಾರ್ ಕಿಡ್ನ್ಯಾಪ್. ಸೊ ಯಾವುದೇ ವ್ಯಕ್ತಿಯನ್ನ ತನ್ನ ಮನಸ್ಸಿಗೆ ವಿರುದ್ಧವಾಗಿ, ತನ್ನ ಇಚ್ಛೆಗೆ ವಿರುದ್ಧವಾಗಿ ಅಲ್ಲಿಂದ ತನ್ನ ಪ್ಲೇಸ್ ಇಂದ ಕರ್ಕೊಂಡು ಬರುವಂತದ್ದು, ಸುಳ್ಳು ಹೇಳಿ ಆತನ ಕರ್ಕೊಂಡ್ಬಂದು ಒಂದು ಶೆಡ್ ನಲ್ಲಿ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತ ಹೇಳ್ತೀವಿ, ಅದನ್ನ 340 ಸೆಕ್ಷನ್ 340 342 ನಲ್ಲಿ ಬರ್ತದೆ. ಜೊತೆ 340 ಅಸಾಲ್ಟ್ ಅನ್ನ ಮಾಡ್ತಾರೆ. ಒಂದ್ ಪಕ್ಷ ಇವರು ಕೊಲೆ ಮಾಡುವ ಉದ್ದೇಶ ಇಲ್ಲದಿದ್ರು ಕೂಡ ಅಸಾಲ್ಟ್ ಮಾಡಿದ್ದಾರೆ, ಮತ್ತು ಬಾಡಿಯನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಕಾಸು ಕೊಡುವಂತದ್ದು, ಅದನ್ನ 201 ಅಡಿನಲ್ಲಿ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಅಂತ ಕರಿತೀವಿ. ಈ ಎಲ್ಲ ಸೆಕ್ಷನ್ಗಳು ಕೂಡ ನಿಜವಾಗ್ಲೂ ದರ್ಶನ್ ಅವರಿಗೆ ಬಹಳಷ್ಟು ಕಂಟಕ ಆಗ್ತದೆ. ಮೇ ಬಿ 302ಗೆ ಇನ್ನ ಬಹಳಷ್ಟು ಮೆಟೀರಿಯಲ್ ಬೇಕು, ಬಹಳಷ್ಟು ಮೆಟೀರಿಯಲ್ಗಳನ್ನ ಪೊಲೀಸ್ ಅವರು ತನಿಖೆಯನ್ನ ಮಾಡಬೇಕು. ಬಟ್ ಈ ಎಲ್ಲ ಕಿಡ್ನಾಪ್, ತಾವು ಹೇಳಿದಂಗೆ ಕಿಡ್ನಾಪ್ ಒಂದು ಖಂಡಿತವಾಗ್ಲೂ ಕಿಡ್ನಾಪ್ ಇಸ್ ಸೀರಿಯಸ್ ಆಫೆನ್ಸ್. ಮಿನಿಮಮ್ 7 ವರ್ಷ ಇಂಪ್ರಿಸನ್ಮೆಂಟ್ ಇದೆ. ಅದಾದ ನಂತರ 120B ಕ್ರಿಮಿನಲ್ ಕಾನ್ಸ್ಪಿರಸಿ ಬರ್ತದೆ, ಅಸಾಲ್ಟ್ ಬರುತ್ತೆ, ರಾಂಗ್ಫುಲ್ ಕನ್ಫೈನ್ಮೆಂಟ್ ಬರುತ್ತೆ. ಇವೆಲ್ಲದರಿಂದ ಹೊರಗೆ ಬರ್ಲಿಕ್ಕೆ ಕನಿಷ್ಠ ಪಕ್ಷ ಅಟ್ಲೀಸ್ಟ್ ಒಂದು 10 ವರ್ಷ ಆದ್ರೆ ಮಿನಿಮಮ್.
ಓಕೆ 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 ಸುನೀಲ್ ಅವರು ಮಾತಾಡ್ತೀನಿ ಜಸ್ಟ್ ನಿಮ್ಮ ಜೊತೆಗೆ. ಹಾಗೆಯೇ ಈಗಾಗಲೇ ಈ ಒಂದು ದರ್ಶನ್ ಪುತ್ರ ವಿನೀಶ್ ಒಂದು ಭಾವುಕವಾದಂತಹ ಪೋಸ್ಟನ್ನು ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದ. ನನ್ನ ತಂದೆ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮತ್ತು ಅಸಭ್ಯ ಭಾಷೆಯಲ್ಲಿ ನಿಂದಿಸ್ತಿರೋರಿಗೆ ಧನ್ಯವಾದಗಳು. ನನಗೆ 15 ವರ್ಷ, ನನಗೂ ಮನಸ್ಸಿದೆ. ಈ ಕಷ್ಟದ ಸಮಯದಲ್ಲಿ ನನ್ನ ತಾಯಿ ಮತ್ತು ತಂದೆಗೆ ನಿಮ್ಮ ಬೆಂಬಲದ ಅಗತ್ಯ ಇದೆ ಅನ್ನುವಂತಹ ಅಂಶವನ್ನು ಕೂಡ ಅವರು ಇಲ್ಲಿ ದಾಖಲಿಸ್ಕೊಂಡಿರುವಂಥದ್ದು. ನೀವು ಈ ರೀತಿಯಾಗಿ ಶಪಿಸೋದ್ರಿಂದ ಈ ರೀತಿಯಾದಂತಹ ಶಪಿಸೋದ್ರಿಂದ ಯಾವುದೂ ಕೂಡ ಬದಲಾಗುವುದಿಲ್ಲ ಅನ್ನುವಂತಹ ಮಾತನ್ನು ಕೂಡ ವಿನೀಶ್ ಹೇಳ್ಕೊಂಡಿರುತ್ತದೆ. ಇನ್ನು ಕೂಡ ಹುಡುಗ ವಿನೀಶ್ಗೆ ಸಹಜವಾಗಿ ದೊಡ್ಡ ಆಘಾತ ಆಗೇ ಆಗಿರುತ್ತೆ. ಅಪ್ಪನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಕಾಮೆಂಟ್ಗಳು ಬಂದಂಥ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಏನೇನು ಬೆಳವಣಿಗೆಗಳು ನಡೀತಿದ್ದಾವಲ್ಲ, ಇದನ್ನು ನೋಡಿದರೆ ಯಾವುದೇ ಮಗುವಿಗೂ ಕೂಡ ಆಘಾತ ಆಗೇ ಆಗುತ್ತೆ. ಸಹಜವಾಗಿ ಇಲ್ಲಿ ದರ್ಶನ್ ಪುತ್ರ ಕೂಡ ಆಘಾತಗೊಂಡು ಈ ರೀತಿಯಾದಂಥ ಪೋಸ್ಟ್ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಆದರೆ ಈ ಪ್ರಕರಣದಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ಅಂಶಗಳ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ಎಂ ಸುರೇಶ್ ಅವರು ಈಗ ಮಾತನಾಡಿದ್ದಾರೆ. ನಿರ್ಮಾಪಕರು ಕೋಟ್ಯಂತರ ರೂಪಾಯಿ ಹಣವನ್ನು ಹಾಕಿದ್ದಾರೆ. ನಿರ್ಮಾಪಕರ ಆರ್ಥಿಕ ಸ್ಥಿತಿಯನ್ನು ಕೂಡ ನಾವು ನೋಡಬೇಕಾಗುತ್ತೆ. 3 ರಿಂದ 5 ತಿಂಗಳವರೆಗೆ ದರ್ಶನ್ ಶೂಟಿಂಗ್ಗೆ ಬರುವಂಥದ್ದು ಡೌಟು, ಕಾಂಪ್ರಮೈಸ್ ಮಾಡಿಕೊಂಡು ಸೇಫ್ ಮಾಡುವಂತಹ ಪ್ರಮೇಯ ಇದರಲ್ಲಿ ಇಲ್ಲ. ಮುಂದಿನ 4-5 ದಿನಗಳಲ್ಲಿ ಮಹತ್ವದ ನಿರ್ಧಾರವನ್ನು ನಾವು ಕೈಗೊಳ್ತೀವಿ ಅನ್ನುವಂತಹ ಮಾತನ್ನು ಸುರೇಶ್ ಅವರು ಹೇಳಿದ್ದಾರೆ. ಈಗಾಗಲೇ ಕಾನೂನು ರೀತಿಯಲ್ಲಿ ಕಾನೂನಡಿಯಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅದರ ಸತ್ಯಾಸತ್ಯತೆಗಳನ್ನು ಪೂರ್ತಿ ಈಗ ನಮಗೆ ತನಿಖೆಗೆ ಅವರು ಕೂಡ ಸಹಕರಿಸ್ತಾ ಇದ್ರೆ ಬಿಡ್ತಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಯಾವುದು ಮುಚ್ಚು ಮರೆ ಮಾಡೋಕ್ಕಾಗಲ್ಲ. ಮಾಡಿದ್ದನ್ನು ಅಪರಾಧ ಮಾಡಿದವರಿಗೆ ಅದಕ್ಕೆ ಮಾಡಿದ ಪಕ್ಷದಲ್ಲಿ ಅವರ ಶಿಕ್ಷೆ ಕೊಡುವಂಥ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ. ಅದಕ್ಕೆ ಅದರೇ ಆದ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದೆ. ಆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನಾರ ಇದ್ರ ಪಕ್ಷದಲ್ಲಿ ನಾವೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ನಾವೆಲ್ಲ ಅಂಗಸಂಸ್ಥೆಗಳಿಗೂ ಕಲಾವಿದ ಸಂಘಗಳಿಗೂ ಇನ್ನೊಬ್ರಿಗೆಲ್ಲ ಅವರ ಸಂಬಂಧಪಟ್ಟ ನಿರ್ದೇಶನಕ್ಕೆ ಕರೆದು ಕೂರಿಸಿ ಮಾತಾಡಿಸಿ ಯಾವ ಥರ ಮುಂದೆ ಹೋಗಬೇಕು ಅನ್ನೋಂಥ ನಿರ್ಧಾರ ಪೊಲೀಸ್ನವರು ಏನು ಎನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ಸದ್ಯದಲ್ಲಿ ನಾಳೆ ವಾರದಲ್ಲಿ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಕೆಲಸ ಮಾಡ್ತೀವಿ. ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಮ್ಮದು ಚರ್ಚೆ ಆದರೂ ಕೂಡ ಅದನ್ನು ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅಂದರೆ 15 ದಿನ ಆಗಲ್ಲ, 20 ದಿನ ಆಗಲ್ಲ. ಈಗ ಆಲ್ರೆಡಿ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಿರಂತರವಾಗಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅಂಥ ಟೈಮಲ್ಲಿ ಆ ಸಂದರ್ಭಗಳಲ್ಲಿ ಏನು ಡಿಸಿಷನ್ ತಗೊಂಡು ನಾವೆಲ್ಲರಿಗೂ ಅಂಗಸಂಸ್ಥೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ. ಎಸ್, ಇದು ಫಿಲ್ಮ್ ಚೇಂಬರ್ ಕೈಗೊಂಡಿರುವಂತಹ ನಿರ್ಧಾರ. ಯಾಕಂದರೆ ಇಲ್ಲಿ ಹಣದ ಹೂಡಿಕೆಯನ್ನು ಮಾಡಿರುವಂಥವ್ರು ಯಾರು ನಿರ್ಮಾಪಕರು ಇರ್ತಾರೆ, ಅವ್ರಿಗೇನು ಗೊತ್ತಿರೋದಿಲ್ಲ ಈ ವ್ಯಕ್ತಿ ನಾಳೆ ದಿನ ಹಿಂಗೆ ಯಾವುದೋ ಒಂದು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಕೊನೆಗೆ ಜೈಲಿಗೆ ಹೋಗ್ಬೋದು, ಪೊಲೀಸರ ಕಸ್ಟಡಿಗೆ ಹೋಗ್ಬೋದು ಅನ್ನೋದು ಗೊತ್ತಿರೋದಿಲ್ಲ. ಅವರು ಹೂಡಿಕೆಯನ್ನು ಮಾಡಿರ್ತಾರೆ, ಅವ್ರದ್ದು ಕೂಡ ಒಂದು ಉದ್ಯಮ ಇರುತ್ತೆ. ಆ ಉದ್ಯಮದ ರಕ್ಷಣೆಯನ್ನು ಮಾಡುವಂಥ ಜವಾಬ್ದಾರಿ ಕೂಡ ಫಿಲ್ಮ್ ಚೇಂಬರ್ ಮೇಲೆ ಇದ್ದೇ ಇರುವಂಥದ್ದು. ಆ ನಿಟ್ಟಿನಲ್ಲೂ ಕೂಡ ಅವರು ತಮ್ಮ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅದರಲ್ಲಿ ಸುನೀಲ್ ಕುಮಾರ್ ಅವರೇ, ಬಹಳ ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳಿದ್ರಿ 302 ಅಪ್ಲೈ ಆಗುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ವಿಚಾರಗಳನ್ನು ಹೇಳಿದರೆ, ಆದರೆ ಟೆಕ್ನಿಕಲ್ ಎವಿಡೆನ್ಸಸ್ ಇಲ್ಲಿ ಎಷ್ಟು ಮುಖ್ಯವಾದಂತಹ ಪಾತ್ರವನ್ನು ನಿಭಾಯಿಸುತ್ತೆ ಈ ಇಡೀ ಪ್ರಕರಣದಲ್ಲಿ. ಯಾಕಂದರೆ ಬಹುತೇಕ ಇದರಲ್ಲಿ ಸಾಕ್ಷಿಗಳು ಅನ್ನುವಂಥವ್ರು ಯಾರೆಲ್ಲ ಎಲ್ಲರೂ ಕೂಡ ಆರೋಪಿಗಳಲ್ಲೇ ಇರುವಂಥವ್ರು ಇರ್ತಾರೆ. ಕೊಲೆ ಆಗಿದೆ, ಉಳಿದಂತೆ ಎಲ್ಲರೂ ಕೂಡ ಆರೋಪಿಗಳಿದ್ದಾರೆ. ಬಹುತೇಕ ಇದರಲ್ಲಿ ಸಾಂದರ್ಭಿಕ ಸಾಕ್ಷ್ಯಗಳೇ ಬಹಳ ಮುಖ್ಯ ಪಾತ್ರ ನಿಭಾಯಿಸ್ತವೆ. ಮತ್ತು ಅದರಲ್ಲೂ ಕೂಡ ವೈಜ್ಞಾನಿಕ ಸಾಕ್ಷ್ಯಗಳು ಮತ್ತು ಏನು FSL ಆಧಾರಿತವಾಗಿರುವಂಥ ಸಾಕ್ಷ್ಯಗಳು, ಹಾಗೆಯೇ ತಾಂತ್ರಿಕವಾಗಿ ಸಿಗುವಂತಹ ಅವರ ಪ್ರೆಸೆನ್ಸ್ಗೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಸಿಗಬಹುದು. ಇವುಗಳು ಇಲ್ಲಿ ಹೆಂಗೆ ಮಹತ್ವವನ್ನು ಪಡ್ಕೊಳ್ಳುತ್ತೆ? ಯಾಕಂದರೆ ಅದನ್ನು ಬದಲಿಸೋದಕ್ಕಂತೂ ಆಗೋದಿಲ್ಲ ಕರೆಕ್ಟ್ ಆದಂಥ ಸಾಕ್ಷಿಗಳಿದ್ದಂಥ ಸಂದರ್ಭದಲ್ಲಿ. ಈಗ ಹರಿಪ್ರಸಾದ್ ನೀವು ಹೇಳಿದಂಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು ಫಾರೆನ್ಸಿಕ್ ಎವಿಡೆನ್ಸ್ ಎರಡೂ ಕೂಡ ಈ ಕೇಸನ್ನ ನಿರ್ಣಾಯಕ ಘಟ್ಟಕ್ಕೆ ತರಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತದೆ. ಈಗ ಯಾವ ಪದಾರ್ಥಗಳಲ್ಲಿ ಹೊಡೆದ್ರು, ಯಾವ ವೆಪನ್ ಅಲ್ಲಿ ಹೊಡೆದ್ರು, ಅದನ್ನೆಲ್ಲವನ್ನು ಕೂಡ ಪೊಲೀಸರು ಈಗ ಸೀಸ್ ಮಾಡ್ಕೋತಾರೆ. ಮತ್ತು ಆ ವೆಪನ್ ಮೇಲೆ ಒಂದು ಪಕ್ಷ ರಾಡ್ ಅಲ್ಲಿ ಹೊಡೆದಿದ್ರು ಅಥವಾ ಏನು ಬೇರೆ ಕೋಲಲ್ಲಿ ಹೊಡೆದಿದ್ರು ಅಂದ್ರೆ ಫಿಂಗರ್ ಪ್ರಿಂಟ್ ಏನ್ ಸಿಗ್ತದೆ ಅದನ್ನು ನೋಡ್ತಾರೆ. ಯಾರ ಫಿಂಗರ್ ಪ್ರಿಂಟ್ ಅಲ್ಲಿರುವಂತಹ ಆರೋಪಿಗಳಲ್ಲಿ ಯಾರ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆ. ಮತ್ತು ಫಾರೆನ್ಸಿಕ್ ಅವರು ಅಲ್ಲಿ ಹೇರ್ ಸ್ಯಾಂಪಲ್ ಅನ್ನ ತಗೋತಾರೆ, ಬ್ಲಡ್ ಸ್ಯಾಂಪಲ್ ಅನ್ನ ತಗೋತಾರೆ. ಮತ್ತು ಒಂದ್ ಪಕ್ಷ ದರ್ಶನ್ ಅವ್ರು ಬೆಲ್ಟ್ ಅಲ್ಲಿ ಹೊಡೆದ್ರು ಅಂತ ಹೇಳ್ತಾರೆ, ಅಥವಾ ದರ್ಶನ್ ಅವ್ರು ಏನಾದ್ರು ಬೇರೆ ಕೋಲಲ್ಲಿ ಹೊಡೆದ್ರು ಅನ್ನೋದಾದ್ರೆ ಆ ಬೆಲ್ಟ್ ಅನ್ನು ಕೂಡ ಸೀಸ್ ಮಾಡ್ಕೋತಾರೆ. ಮತ್ತು ಈ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಕಾಲ್ ರೆಕಾರ್ಡಿಂಗ್ಸ್ ಅದು ಬಹಳಷ್ಟು ಪ್ರಾಮುಖ್ಯತೆ ಆಗ್ತದೆ. ಈ ಒಂದೇ ಸ್ಥಳದಲ್ಲಿ ಎಲ್ಲರೂ ಆರೋಪಿಗಳು ಒಂದೇ ಸ್ಥಳದಲ್ಲಿ ಸೇರುವಂತದ್ದು, ದರ್ಶನ್ ಅವರ ಕಾಲ್ ಡಂಪಿಂಗ್ ಅಲ್ಲಿ ದರ್ಶನ್ ಅವ್ರ ಕಾಲ್ ಸ್ಟೇಟಸ್ ಅಥವಾ ಅವರ ನೆಟ್ವರ್ಕ್ ಇಶ್ಯೂ ಅಲ್ಲೇ ತೋರಿಸ್ತಿರುವಂತದ್ದು, ಎಲ್ಲ ಆರೋಪಿಗಳ ಜೊತೆ ಅವರ ಕಾಲ್ ಮತ್ತು ನೆಟ್ವರ್ಕ್ ಇರುವಂತದ್ದು, ಆ ಸ್ಥಳಕ್ಕೆ ಅವ್ರು ಬಂದು ಅವ್ರ ಜೀಪ್ ಬಂದು ಹೋಗಿರುವಂತದ್ದು, ಇವೆಲ್ಲವೂ ಕೂಡ ಟೆಕ್ನಿಕಲ್ ಮತ್ತು ಫಾರೆನ್ಸಿಕ್ ಎವಿಡೆನ್ಸ್ ಗಳು ಬಹಳಷ್ಟು ಬಲವಾಗಿ ನಿಲ್ತವೆ.
ಕೊನೆಯದಾಗಿ ಏನ್ ಎಸ್ಟಾಬ್ಲಿಷ್ ಮಾಡಬೇಕಾಗ್ತದೆ, ಆರೋಪಿಗಳೆಲ್ಲರೂ ಒಂದೇ ಜಾಗದಲ್ಲಿ ಸೇರಿದರೆ, ಈ ಸಮಾನ ಉದ್ದೇಶದಿಂದ ಎಲ್ಲ ಸೇರಿದರೆ, ಈತನಿಗೆ ಹೊಡೆದಿದ್ದಾರೆ, ಈತನಿಗೆ ಹಲ್ಲೆ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಮರ್ಡರ್ ಮಾಡೋ ಉದ್ದೇಶದಿಂದ ಹಲ್ಲೆ ಮಾಡ್ತಿದಾರಾ ಅಥವಾ ಆತನಿಗೆ ಹೊಡೆದು ಬುದ್ಧಿ ಕಲಿಸಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿದಾರ ಅನ್ಲಿಕ್ಕೆ ಪೊಲೀಸ್ನವರು ಸಮಗ್ರವಾದಂತಹ ತನಿಖೆಯನ್ನು ಮಾಡಬೇಕು. ಫರ್ದರ್ ಒಂದು ಹೆಣ್ಣಿಗೋಸ್ಕರ ಆಕೆಗೆ ಒಂದು ಅಶ್ಲೀಲವಾದಂತ ಮೆಸೇಜ್ ಕಳಿಸ್ತಾ ಅಂತ ಹೇಳಿ ದರ್ಶನ್ ಅವರು ಈ ರೀತಿಯ ಸ್ಟೆಪ್ ಅನ್ನ ತಗೊಂಡಂತದ್ದು ಬಹಳಷ್ಟು ದುರದೃಷ್ಟಕರವಾದಂತ ವಿಚಾರ. ಇದೇ ತರ ಒಂದು ಸಿಮಿಲರ್ ಕೇಸ್ ಅನ್ನ ನಾವು ಎಕ್ಸಾಮಿನ್ ಮಾಡೋದಾದ್ರೆ, ನೀವು ಬಹಳಷ್ಟು ನೋಡಿರ್ತೀರಿ, ಈ ತಮಿಳುನಾಡಿನಲ್ಲಿ ಸರವಣ ಭವನ್ ಅಂತ ಫೇಮಸ್ ಒಂದು ಹೋಟೆಲ್ ಇರುತ್ತೆ, ಅನೇಕ ಬ್ರಾಂಚ್ ಗಳನ್ನ ಇರುವಂತ ಹೋಟೆಲ್. ಆದ್ರೆ ಪ್ರಖ್ಯಾತ ಉದ್ಯಮಿ ಹೋಟೆಲ್ ಓನರ್ ರಾಜಗೋಪಾಲ್ ಅವರ ಕೇಸನ್ನ ನಾವು ಅನೇಕ ಬಾರಿ ಕೋರ್ಟ್ಗಳಲ್ಲಿ ಕೂಡ ಕೋರ್ಟ್ ಮಾಡ್ತೀವಿ. ರಾಜಗೋಪಾಲ್ ಅವರು ಕೂಡ ಒಂದೇ ಒಂದು ಹೆಣ್ಣಿಗೋಸ್ಕರ, ಯಾರ ಜ್ಯೋತಿಷಿ ಹೇಳ್ತಾರೆ ಈ ಹೆಣ್ಣನ್ನು ನೀನು ಮದುವೆ ಆಗ್ಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಹೆಣ್ಣನ ಗಂಡನನ್ನೇ ಮರ್ಡರ್ ಮಾಡಿಸ್ತಾರೆ. ಇದೇ ತರ ಮಾಡಿಸ್ತಾರೆ, ಇದೇ ತರ ಕೆಲವ್ರನ್ನ ಸುಪಾರಿಯನ್ನು ಕೊಡ್ತಾರೆ, ಇದೇ ತರ ಒಂದು ಟೀಮ್ ಅನ್ನ ರೆಡಿ ಮಾಡ್ತಾರೆ, ಅದೇ ಟೀಮ್ ಅವ್ರು ಬಂದು ಆತನ ಕೊಲೆ ಮಾಡ್ತಾರೆ, ಆಗ ಅವರೇ ಬಂದು ಸರೆಂಡರ್ ಕೂಡ ಆಗ್ತಾರೆ. ಆದ್ರೆ ತಮಿಳುನಾಡು ಕ್ರೈಮ್ ಬ್ರಾಂಚ್ ಅವರು ಅದ್ಭುತವಾದಂತ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾರೆ. ಎಲ್ಲರನ್ನ ಅರೆಸ್ಟ್ ಮಾಡಿದ ನಂತರ ಯಾರು ದುಡ್ಡನ್ನು ಕೊಟ್ಟರು, ಇವ್ರಿಗೆ ಕಾನ್ಸ್ಪಿರಸಿ ಯಾರು ಮಾಡಿದ್ರು ಎಲ್ಲವನ್ನು ಸೇರಿ ಆ ರಾಜಗೋಪಾಲ್ ಅನ್ನು ಅರೆಸ್ಟ್ ಮಾಡ್ತಾರೆ. ಅಷ್ಟು ಅವರು ಲೀಗಲ್ ಆಗು ಕೂಡ ಫೈಟ್ ಮಾಡಿದ ನಂತರ ಕೊನೆಯದಾಗ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗ್ತದೆ. ಕೊನೆಯದಾಗ ಅವರು ಜೈಲಲ್ಲಿ ತಮ್ಮ ಪ್ರಾಣವನ್ನು ಕೂಡ ಕಳ್ಕೊತಾರೆ. ಎಷ್ಟು ಕೋಟ್ಯಾಧಿಪತಿ ಆದ್ರೂ ಕೂಡ ನಾನು ಮಾಡಿದ ಒಂದು ತಪ್ಪ ಹೆಣ್ಣಿಗೋಸ್ಕರ ಹೇಗೆ ಅವರು ಹೋಗಿ ಜೈಲಲ್ಲಿ ಸಾಯ್ತಾರೋ, ಹಾಗೆ ಕೆಲವು ಸರಿ ನಾವು ಸಣ್ಣ ಪುಟ್ಟ ವಿಚಾರಗಳಿಗೋಸ್ಕರ ಇದ್ದಾಗ ಕಾನೂನಾತ್ಮಕವಾಗಿ ನಮ್ಗೆ ಪರಿಹಾರ ಇದ್ರು ಕೂಡ ದರ್ಶನ್ ಅವ್ರಿಗಿದ್ದಂತ ಇನ್ಫ್ಲೂಯೆನ್ಸ್ ಅಲ್ಲಿ ಒಂದು ಪೊಲೀಸ್ ಅಧಿಕಾರಿಗೆ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಸಾಲ್ವ್ ಆಗ್ತಿತ್ತು. ಆದ್ಮೇಲೆ ಅಥವಾ ಯಾರು ಒಬ್ಬ ವಿಕ್ಟಿಮ್ ಇದ್ರು ಅವ್ರ ಮೇಲೆ ಒಂದು ಕೇಸನ್ನು ಹಾಕ್ಸ್ಬೋದಿತ್ತು. ಪವಿತ್ರ ಗೌಡ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನು ಕೊಡಿಸಿ ಒಂದು 354 ಅಲ್ಲಿ ಒಂದು ಕೇಸನ್ನು ಹಾಕ್ಸಿದ್ರೆ ಒಂದು ಕಾನೂನಲ್ಲಿ ನಾವು ಮಾಡ್ಬೋದಿತ್ತು. ಆ ಕ್ಷಣದಲ್ಲಿ ಅವ್ರಿಗೆ ಬಂದಂತ ಮೈಂಡು ಅದನ್ನ ಕಿಡ್ನಾಪ್ ಮಾಡ್ಬೇಕು. ಮೊದಲನೇದು ಒಂದು ವ್ಯಕ್ತಿ ನಮ್ಗೆ ಹರಾಸ್ಮೆಂಟ್ ಮಾಡ್ತಾನೆ ಅಂದ್ರೆ ಅದನ್ನ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಬಂತಲ್ಲ, ಅದು ಮೊದಲನೇ ತಪ್ಪು. ಎರಡನೇದು, ನನ್ನ ಸಂಗಡಿಗರು ಮೋಸ್ಟ್ಲಿ ಸಂಗಡಿಗರು ಹೇಳಿರ್ತಾರೋ ಅಥವಾ ಅವ್ರಿಗೆ ಬ್ರೈನ್ ವಾಶ್ ಮಾಡಿರ್ತಾರೋ, ಸಂಗಡಿಗರನ್ನೆಲ್ಲರನ್ನೂ ಸೇರಿಸಿ ಕಳಿಸಿ ಆ ಶೆಡ್ ಕರ್ಕೊಂಡ್ ಬನ್ನಿ ಅಂತ ಹೇಳುವಂಥದ್ದು, ಆ ಶೆಡ್ಗೆ ಇವರು ಬಂದು ನಿಲ್ಲುವಂಥದ್ದು, ಇವೆಲ್ಲ ನೋಡಿದ್ರೆ ಈ ಅತ್ಯಂತ ಮುಟ್ಟಾಳತನವಾದಂತ ಕೆಲಸ ಮಾಡ್ಕೊಂಡ್ರು. ಭಗವಂತ ಎಲ್ಲವನ್ನು ಕೊಟ್ಟಿದ್ದ, ಕೀರ್ತಿ, ಹೆಸರು, ಪ್ರತಿಷ್ಠೆ ಎಲ್ಲವೂ ಇತ್ತು. ಅದು ಮಾಡಿದಂತ ಸಣ್ಣ ದುಡ್ಡಿನಿಂದ ಇವತ್ತಿನ ಸರ್ ಕೈಕಟ್ಟಿ ನಿಲ್ಲುವಂತ ಪರಿಸ್ಥಿತಿ. ಆದರೆ ಇಲ್ಲಿರುವಂಥದ್ದು ಮೋಟಿವ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಆ ಮೆಸೇಜ್ ನಂತರ ಪವಿತ್ರ ಗೌಡಗೆ ಅದರಿಂದಾಗಿ ಬೇಸರ ಆಗಿದೆ ಅಥವಾ ನೋವಾಗಿದೆ, ಇದು ಈ ಕಾರಣಕ್ಕಾಗಿಯೇ ಆತನನ್ನು ಕಿಡ್ನಾಪ್ ಮಾಡಿಸಿರುವಂಥದ್ದು ಸಹಜವಾಗಿರುತ್ತದೆ. ಈಗ ಉದ್ದೇಶ ಕೇವಲ ಹೊಡೆಯೋದು, ಬುದ್ಧಿ ಕಲಿಸೋದಾದರೆ ಮರ್ಮಾಂಗಕ್ಕೆ ಹೊಡೆಯೋದು ಅನ್ನುವಂಥ ವಿಚಾರಕ್ಕೆ ಬಂದಾಗ ಅದು ಯಾರು ಹೊಡೆದಿದ್ದಾರೆ, ಏನು ಎತ್ತ ಅನ್ನುವಂಥದ್ದು ತನಿಖೆ ನಂತರ ಗೊತ್ತಾಗುತ್ತೆ. ಆದರೆ ಮರ್ಮಾಂಗಕ್ಕೆ ಹೊಡೆದಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ. ಅದು ಕ್ಲಿಯರ್ಲಿ ಸಿನಿಮಾಗಳಲ್ಲಿಯೂ ಕೂಡ ಇವರದೇ ಸಿನಿಮಾಗಳ ಸೀಕ್ವೆನ್ಸನ್ನು ತೆಗೆದು ನೋಡಿದ್ರು ಕೂಡ ಮರ್ಮಾಂಗಕ್ಕೆ ಹೊಡೆದು ಕೊಂದಿರುವಂತಹ ಅದರ ಬಗೆಗಿನ ಸೀಕ್ವೆನ್ಸ್ಗಳು ಬರ್ತವೆ. ಮರ್ಮಾಂಗಕ್ಕೆ ಹೊಡೆದಾಗ ಸಾಯ್ತಾರೆ ಅನ್ನುವಂಥದ್ದು ಕಾಮನ್ ಸೆನ್ಸ್ ಬಹುಶಃ. ಅದು ಆ ವ್ಯಕ್ತಿ ಏನೋ ಒಂದು ಸಣಕಲ ವ್ಯಕ್ತಿ ಇದ್ದಾನೆ, ಅವನಿಗೆ ಇವರ ಗ್ಯಾಂಗ್ನವರು ಅಲ್ಲಿಗೆ ಒದಿತಾರೆ ಅಂತ ಹೇಳಿದಾಗ, ಮತ್ತು ಇನ್ನೊಂದು ರಕ್ತದ ಕಲೆಗಳು ಸಿಕ್ಕಿರುವಂಥದ್ದು ಒಂದು ಅಲ್ಲಿದ್ದಂತಹ ಒಂದು ವೆಹಿಕಲ್ನ ಭಾಗದಲ್ಲೂ ಕೂಡ, ಗೂಡ್ಸ್ ವೆಹಿಕಲ್ನ ಮೇಲೂ ಕೂಡ ಈ ಒಂದು ರಕ್ತದ ಕಲೆಗಳಿದ್ವು ಅಂತ ಹೇಳಿ ಇವತ್ತು ಆ ವೆಹಿಕಲ್ನು ಕೂಡ ಸೀಸ್ ಮಾಡಿದ್ದಾರೆ. ಅಂದರೆ ಅದಕ್ಕೆ ತಳ್ಳಿದಾಗ ಅವ ಸಾಯ್ತಾನೆ ಅನ್ನುವಂಥದ್ದು, ಅದಕ್ಕೆ ಗುದ್ದಿದಾಗ ಅವನು ಸಾಯ್ತಾನೆ ಅಂತ ಈ ಕಾಮನ್ ಸೆನ್ಸ್ ಇವರಿಗೆ ಇಲ್ಲದೇನೆ, ಇಲ್ಲ ನಾವು ಬುದ್ಧಿ ಕಲಿಸೋದಕ್ಕಷ್ಟೇ ಹೊಡೆದ್ವಿ ಅಂತ ಹೇಳ್ಕೊಂಡು ಹೇಳಿದರೆ ಸಾಧ್ಯ ಆಗುತ್ತೆ, ಇದ್ರ ಮೂಲಕವಾಗಿ ಪಾರಾಗೋದಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ ಪ್ರಸಾದ್, ನೀವು ಹೇಳಿದ ಒಂದು ಒಳ್ಳೆ ಪಾಯಿಂಟ್ ಅದು. ಈಗ ಮರ್ಮಾಂಗಕ್ಕೆ ಒದ್ರು ಅಂತ ಬಂದಿದೆ, ಮರ್ಮಾಂಗಕ್ಕೆ ಅವರ ಸಂಗಡಿಗರು ಒದ್ರ ಅಥವಾ ದರ್ಶನ್ ಅವರೇ ಒದ್ರ ಅನ್ನೋದನ್ನ ನಾವು ಇನ್ನೂ ಹೇಳಿಕೆಯಲ್ಲಿ ನೋಡ್ಬೇಕು. ಹೇಳಿಕೆ ಬಂದಿದೆ, ಮರ್ಮಾಂಗಕ್ಕೆ ಹೋದ್ರು. ಯಾರು ಒದ್ರು? ಒಂದು ಪಕ್ಷ ಅವರ ಸಂಗಡಿಗರು, ಸ್ನೇಹಿತರೆಲ್ಲ ಸರಿ ಒದ್ರು ಅಂದ್ರೆ ಯಾರು ಮರ್ಮಾಂಗಕ್ಕೆ ಓದಿತಾರೋ ಅವರು ಸಾಯ್ಲಿ ಅನ್ನೋ ಉದ್ದೇಶದಿಂದಲೇ ಓದಿದ್ದಾರೆ. ಅವನಿಗೆ ಗಾಯ ಆಗ್ಲಿ ಅಂತ ಉದ್ದೇಶದಿಂದ ಯಾರು ಮರ್ಮಾಂಗಕ್ಕೆ ಹೊಡೆಯೋದಿಲ್ಲ. ಗಾಯ ಆಗ್ಲಿ ಅನ್ನೋದಾದ್ರೆ ಕೈಗೆ ಕಾಲ್ಗೆ ಹೊಡಿತಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಆತನ ಕೊಲೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೆ ಒದ್ದಿರುವಂತದ್ದು. ಅವ್ರಿಗೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಜೀವಾವಧಿ ಶಿಕ್ಷೆ ಆಗುವಂತ ಸಾಧ್ಯತೆ ಇರ್ತದೆ. ಈಗ ದರ್ಶನ್ ಅವರ ಪಾತ್ರ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಹೈಲಿ ಟೆಕ್ನಿಕಲ್ ಅಂಡ್ ಹೈಲಿ ಸೆನ್ಸಿಟಿವ್ ಮ್ಯಾಟರ್ ಇದು. ಯಾಕಂದ್ರೆ ಪೊಲೀಸ್ ಅವ್ರಿಗೆ ಅತಿ ಹೆಚ್ಚಿನ ಜವಾಬ್ದಾರಿ ಇದೆ. ದರ್ಶನ್ ಅವ್ರನ್ನ ನೀವು 302 ಸೆಕ್ಷನ್ ಅಡಿನಲ್ಲಿ ಫಿಟ್ ಮಾಡ್ಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಕಾನೂನಾತ್ಮಕವಾಗಿ ಬಿಯಾಂಡ್ ರೀಸನಬಲ್ ಡೌಟ್ ನೀವು ಪ್ರೂವ್ ಮಾಡ್ಬೇಕು. ಇವರಿಗೆ ಮರ್ಡರ್ ಮಾಡೋ ಉದ್ದೇಶದಿಂದಾನೇ ಕರ್ಕೊಂಡ್ ಬಂದ್ರು, ಇವರು ಕೂಡ ಮರ್ಮಾಂಗಕ್ಕೆ ಜಾಡಿಸೋದ್ರು, ಇವರು ಸ್ಪಾಟ್ ಬಂದ್ರು, ಇವರು ಕಾಸನ್ನ ಕೊಟ್ರು, ಇಡೀ ಟೀಮ್ ಅನ್ನ ಸೆಟಪ್ ಮಾಡಿದವ್ರು ಇವರೇ ಬಾಡಿ ಡಿಸ್ಪೋಸ್ ಮಾಡ್ಲಿಕ್ಕೆ ಮಾಡಿದ್ರು. ಎಲ್ಲ ಉದ್ದೇಶ ಆತನ ಕೊಲೆ ಮಾಡ್ಲಿಕ್ಕೆ ಅನ್ನೋದನ್ನ ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡ್ಲಿಕ್ಕೆ ಪೊಲೀಸರು ಫಸ್ಟ್ ಮೆಟೀರಿಯಲ್ ಗಳನ್ನ ಕಲೆಕ್ಟ್ ಮಾಡ್ಬೇಕು. ಇಲ್ಲೋ ಪೊಲೀಸರು ತನಿಖೆ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ನೆಗ್ಲಿಜೆಂಟ್ ಆಯ್ತು ಅನ್ನೋದಾದ್ರೆ ಆ 302 ಸೆಕ್ಷನ್ ದರ್ಶನ್ ಅವರು ಆಚೆ ಬರ್ಲಿಕ್ಕೆ ಹೆಚ್ಚಿನ ಸಾಧ್ಯತೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಸುನಿಲ್ ಅವರೇ, ಜಸ್ಟ್ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನಮ್ಮ ಜೊತೆಗೆ
ಲೋಕೇಶ್ವರ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದಂತಹ ಸಂದರ್ಭದಲ್ಲೂ ಕೂಡ ದರ್ಶನ್ನ ರಕ್ಷಿಸುವಂತಹ ಪ್ರಯತ್ನ ಏನಾದರೂ ನಡೆದಿದೆಯಾ ಅನ್ನುವಂಥ ಒಂದು ಅನುಮಾನವೂ ಕೂಡ ಬರುತ್ತೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ಒಬ್ಬ PSIಗೆ ಮೊದಲಿಗೆ ಇನ್ಫಾರ್ಮೇಷನ್ ಹೋಗುತ್ತೆ ಅಂತೇಳಿ, ಬಾಡಿ ಡಿಸ್ಪೋಸ್ ಮಾಡೋಕ್ಕಿಂತ ಮುಂಚಿತವಾಗಿ ಅವರಿಗೆ ಮಾಹಿತಿ ಹೋಗಿತ್ತು ಅಂತೇಳಿ. ಸುನಿಲ್ ಅವರೇ, ಈಗ ಒಬ್ಬ ಪೊಲೀಸ್ ಅಧಿಕಾರಿಗೆ ಬಾಡಿ ಡಿಸ್ಪೋಸ್ ಮಾಡೋ ಸಂದರ್ಭದಲ್ಲಿನೇ ಇನ್ಫಾರ್ಮೇಷನ್ ಕೊಟ್ಟಾಗ ಆ ಅಧಿಕಾರಿಯ ಕರ್ತವ್ಯವು ಕೂಡ ಇವತ್ತಾತ ಕೇವಲ ಸಾಕ್ಷಿಯಾಗಿ ಮಾತ್ರ ಉಳ್ಕೊಳ್ತಾನೆ, ಅಥವಾ ಆತನೂ ಕೂಡ ಇಮಿಡಿಯೇಟಾಗಿ ಆತನ ಜವಾಬ್ದಾರಿ ರಿಪೋರ್ಟ್ ಮಾಡುವಂಥದ್ದು ಆಗಿರಲಿಲ್ವಾ ಅಂತೇಳಿ? ಖಂಡಿತ ನೀವು ಹೇಳಿ ಸತ್ಯ. ಯಾವ ಪೊಲೀಸ್ ಅಧಿಕಾರಿಗೆ ಈ ತರ ಒಂದು ಕ್ರೈಮ್ ಆಗಿದೆ ಅಂತ ಫಸ್ಟ್ ಮಾಹಿತಿ ಬರ್ತಿದ್ದಂಗೆನೆ ಆತನ ಮೊದಲನೇ ಕರ್ತವ್ಯ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ಆಗಿ ಆ ಲೋಕಲ್ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಡುವಂಥದ್ದು, ಅಥವಾ ತನ್ನ ಜುರಿಸ್ಟ್ರಿಕ್ಷನ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ FIR ಅನ್ನು ರಿಜಿಸ್ಟರ್ ಮಾಡಿ ಆ ಆರೋಪಿಗಳನ್ನ ಬಂಧಿಸಬೇಕು. ಅದು ಆತನ ಮೊದಲನೇ ಕರ್ತವ್ಯ. ಒಂದು ಪಕ್ಷ ಆತ ತನ್ನ ಕರ್ತವ್ಯದಲ್ಲಿ ಏನಾದ್ರು ವಿಫಲವನಾಗಿ ಆತನೇ ಇವ್ರ ಜೊತೆ ಸೇರಿ ಆತನೇ ಐಡಿಯಾ ಕೊಟ್ಟ, ಇಲ್ಲ ಬೇಡ ಆ ಕಡೆ ಹಾಕಿ ಅನ್ನೋದಾದ್ರೆ ಹಿ ವಿಲ್ ಆಲ್ಸೋ ಬಿಕಮ್ ಒನ್ ಆಫ್ ದಿ ಅಕ್ಯೂಸ್ಡ್. ಅವರು ಕೂಡ ಅಕ್ಯೂಸ್ಡ್ ಆಗ್ತಾರೆ ನಾಳೆ ದಿವಸ. ಹಾಗಾಗಿ ಕಾನೂನನ್ನು ಮೀರಿ ಕಾನೂನನ್ನ ಕೈಗೆತ್ಕೊಂಡ್ರೆ ಯಾರು ಕೂಡ ಅವ್ರಿಗೇನು ಅವ್ರು ವಿಟ್ನೆಸ್ ಆಗೋಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ಮಾಹಿತಿ ಇದೆ ಒಂದು ಪಕ್ಷ, ಯಾಕಂದ್ರೆ ಇದೆಲ್ಲ ಹರಿದಾಡ್ತಿದೆ, PSI ಯಾರೋ ಒಬ್ರು ಇನ್ವಾಲ್ವ್ಮೆಂಟ್ ಇದೆ ಅಂತ ಬರ್ತಾ ಇದೆ. ನಮಗೂ ಕೂಡ ಸಮಗ್ರವಾಗಿ ಇನ್ನ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಇಲ್ಲ. ಹಾಗಾಗಿ ನಾವು ಕೂಡ ಕಂಪ್ಲೀಟ್ ಆಗಿ ಒಂದು ಕಮೆಂಟ್ ಮಾಡ್ಲಿಕ್ಕೂ ಬಹಳ ಕಷ್ಟ ಆಗ್ತದೆ. ಒಂದು ಪಕ್ಷ ಒಂದು ಪ್ರಿಸಂಪ್ಷನ್ ತಗೊಳ್ಳೋಣ ಹರಿಪ್ರಸಾದ್, ಒಂದು ಪಕ್ಷ ಯಾರೋ PSI ಅವ್ರಿಗೆ ಫೋನ್ ಕಾಲ್ ಹೋಗಿದೆ, ಇವರು ಯಾರೋ PSI ಅವ್ರಿಗೆ ಫೋನ್ ಕಾಲ್ ಮಾಡಿರ್ತಾರೆ. ಬಟ್ ಫೋನ್ ಕಾಲ್ ಮಾಡಿದ ನಂತರ PSI ನವರು ಇವರು ಮಾತಾಡಿರುವಂತ ರೆಕಾರ್ಡಿಂಗ್ ಸಿಕ್ಕಿದ್ಯಾ? ಆ ರೆಕಾರ್ಡಿಂಗ್ ನಲ್ಲಿ PSI ನವರು ಇವ್ರಿಗೆ ಏನಾದ್ರು ಮಾಹಿತಿ ಕೊಟ್ಟಿದಾರಾ ಈ ತರ ಮಾಡಿ ಅಂತ ಹೇಳಿ? ಖಂಡಿತವಾಗ್ಲೂ ಒಂದು ಕ್ರೆಡಿಬಲ್ ಆಗಿ ಒಂದು ಮೆಟೀರಿಯಲ್ ಬೇಕು. ಒಂದು ಪಕ್ಷ ಆತರ ಮಾಹಿತಿ ಕೊಟ್ಟು PSI ನವರೇ ಹೇಳ್ಕೊಟ್ರು ಇಲ್ಲಿ ಬಾಡಿ ಬೇಡ ಬೇರೆ ಜುರಿಸ್ಟ್ರಿಕ್ಷನ್ ಹಾಕಿ ಅನ್ನೋದಾದ್ರೆ, ಆ ಮೆಟೀರಿಯಲ್ ಬಂತು, ಒಳ್ಳೆ ಸ್ಟೇಟ್ಮೆಂಟ್ ಅಲ್ಲಿ ಬಂತು, ಕಾಲ್ ರೆಕಾರ್ಡ್ಸ್ ಅಲ್ಲಿ ಎಲ್ಲೋ ಬಂತು, ಒಂದು ಮೆಸೇಜ್ ಅಲ್ಲಿ ಬಂತು ಅನ್ನೋದಾದ್ರೆ ಖಂಡಿತವಾಗ್ಲೂ PSI ಅವರು ಕೂಡ ಈ ಕೇಸ್ ನಲ್ಲಿ he will also become one. ಎಸ್, ಇಲ್ಲಿ ಲೋಕೇಶ್ವರ್ ಅವರೇ, ಈ ಪ್ರಕರಣವನ್ನು ನೋಡ್ತಾ ಇದ್ದಾಗ ದರ್ಶನನ್ನ ಇಟ್ಟಿರುವಂತಹ ಪೊಲೀಸ್ ಸ್ಟೇಷನ್ಗೂ ಕೂಡ ಶಾಮಿಯಾನವನ್ನು ಹೊದಿಕೆಯನ್ನು ಹಾಕಿ ಅಲ್ಲಿ ಒಳಗಡೆನೂ ಕಾಣಬಾರ್ದು ಅನ್ನುವಂಥ ಈ ರೀತಿಯಾದಂತಹ ಕೆಲಸವನ್ನು ಯಾವ ಕಾರಣಕ್ಕಾಗಿ ಪೊಲೀಸರು ಮಾಡಬೇಕಾಗುತ್ತೆ? ಸ್ಟೇಷನ್ ಗೋಡೆ ಒಂದು 4 ಅಡಿ ಅಥವಾ 4.25 ಅಡಿ ಇದೆ ಅಷ್ಟೇ. ಅದು ಈಗ ಅವರು ಸೆಲೆಬ್ರಿಟಿ, ಮತ್ತು ಎಲ್ಲರಿಗೂ ಚಿಕ್ಕ ಹುಡುಗರಿಂದ ಅವನ್ನ ನೋಡಬೇಕು ಅಂತ ಆಸೆ, ಒಳಗಡೆ ಏನಾಗ್ತಾ ಇದೆ ಅಂತ ಕ್ಯೂರಿಯಾಸಿಟಿ. ಸೊ ಅದು ನೋಡೋಕ್ಕೆ ಸುಮ್ಮನೆ ಜನ ಬಂದು ನಿಲ್ತಾರೆ. ಸೊ ನ್ಯಾಚುರಲಿ ಲ್ಯಾಂಡ್ ಆರ್ಡ್ರಿಗೆ ಇಶ್ಯೂ ಆಗುತ್ತೆ. ಅದು ಆ ಕಾರಣಕ್ಕೆ ಸ್ವಲ್ಪ ಹೈಟಲ್ಲಿ ಏನಾದರೂ ಮುಚ್ಚಿಕಾಲು ಗೋಡೆ ಕಟ್ಟೋಕ್ಕಾಗಲಿ ಎಮರ್ಜೆನ್ಸಿಯಾಗಿ ಒಂದೇನೋ ಪರದೆ ಅಲ್ಲಿ ಒಳಗಡೆ ಏನು ನಡೆಯುವಂಥದ್ದು ಏನಿರಲ್ಲ. ಯಾಕೆಂದರೆ ಡೈಲಿ ಅಡ್ವೊಕೇಟು ಇಸ್ ಪರ್ಮಿಟೆಡ್ ಟು ಮೀಟ್ ದಿ ಅಕ್ಯೂಸ್ ಬೈ 8 to 8:30 PM, ಐ ಮೀನ್ AM ಮಾರ್ನಿಂಗಲ್ಲಿ ಮಾಡೋಕ್ಕೆ ಕೋರ್ಟೇ ಡೈರೆಕ್ಷನ್ ಕೊಟ್ಟಿದೆ. ಸೊ ಡೈಲಿ ಮೀಟ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಒಳಗಡೆ ಏನು ಅಂಥದ್ದೇನು ನಡೆಯೋ ಪ್ರಶ್ನೆ ಇಲ್ಲ ಅಲ್ಲಿ. ಮತ್ತು ಬೇರೆ ಸಾರ್ವಜನಿಕರು ಹೋಗೋದಿರುತ್ತೆ, ಅವ್ರ ಕಂಪ್ಲೇಂಟ್ಸು ಮತ್ತೊಂದು ಸಮಸ್ಯೆ ಇದೆ, ಒಳಗೆ ಹೋಗೋದಿರುತ್ತೆ. ಸುಮ್ಮನೆ ಬಂದು ನಿಂತ್ಕೊಂಡು ಸುತ್ತ ಅಲ್ಲಿ ನ್ಯೂಸೆನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕವರಿಂಗ್ ಆಗಿರೋದಷ್ಟೇ. ಅದು ಬೇರೆ ಏನು ಕಾರಣ ಇಲ್ಲ ಅಲ್ಲಿ. ಈಗ ಇಲ್ಲಿ ಸೆಕ್ಷನ್ 302 ಹಾಕದಂತಹ ಸಂದರ್ಭದಲ್ಲಿ ದರ್ಶನ್ ಅಲ್ಲೇ ಈ ಕೊಲೆ ಆದಂಥ ಸಂದರ್ಭ ಕೂಡ ಅಲ್ಲೇ ಇದ್ರು ಅನ್ನೋಂಥದ್ದು ಸಾಬೀತುಪಡಿಸುವಂಥದ್ದು ಪೊಲೀಸರಿಗೆ ಯಾವ ಸ್ವರೂಪದ ಚಾಲೆಂಜ್ ಆಗಿರುತ್ತೆ ಲೋಕೇಶ್ವರ್? ನೋಡಿ, ಇದರಲ್ಲಿ ಕೇಸಲ್ಲಿ ನಾನು ಈಗಾಗಲೇ ಒಂದು 3-4 ಡಿಬೇಟಲ್ಲಿ ಹೇಳಿದ್ದು ಮುಖ್ಯವಾದ ವಿಚಾರ, ಈ ಹೆಣ್ಮಗಳಿಗೆ ಮೆಸೇಜ್ ಕಳಿಸ್ತಿದ್ದನ್ನೋ ವಿಚಾರದಿಂದಲೇ ಇದು ಪ್ರಾರಂಭ ಆಗಿ ಅದನ್ನು ಇಲ್ಲಿ ಕರ್ಕೊಂಬಂದು ಇದೆಲ್ಲ ಆಗಿರೋದು. ಹೌದು. ಸೊ ಅದು ಕರ್ಕೊಂಬರೋದಕ್ಕೆ ಕಾರಣ ಆಗಿದ್ದು ದರ್ಶನ್. ಸೊ ಇವರಿಬ್ಬರು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಗಬೇಕು ಚೆನ್ನಾಗಿ. ಪವಿತ್ರ ಆ್ಯಂಡ್ ದರ್ಶನ್ದು ರಿಲೇಷನ್ಶಿಪ್ಪು ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ ಅವಳಿಗೋಸ್ಕರ ಅವ್ನು ಕರೆಸಿ ವಾರ್ನ್ ಮಾಡೋಕ್ಕೋ 2 ಬಿಗಿಯೋಕ್ಕೋ ಆ ಮಟ್ಟಕ್ಕೆ ಹೋಗೋದಕ್ಕೂ ಅವ್ನು ರೆಡಿ ಇದ್ದ ಅಂತ. ಹೌದು. ಈಗ ಜಸ್ಟ್ ಅವ್ನ ವೈಫೋ, ಅವ್ನ ಸಿಸ್ಟ್ರೋ, ತಾಯಿನೋ, ಇನ್ನೂ ಯಾರಾದರೂ ಹತ್ತಿರದ ಬಳಗ ಆಗಿದ್ದರೆ ಅದಕ್ಕೆ ನಾವು ಪ್ರೂವ್ ಮಾಡೋದ್ರಿಂದ ಜಾಸ್ತಿ ಬೇಕಾಗಲ್ಲ. ಅದಕ್ಕೆ ಅವ್ರ ತಂಗಿಗೆ ಯಾರು ಹಿಂಗೆ ಮಾಡಿದ್ದ, ಅದಕ್ಕೆ ಹಿಡ್ಕೊಂಬಂದು ಹೊಡೆದ ಮಾಡೋದು ಹೇಳ್ಬಿಡ್ಬೋದು. ದಿಸ್ ಈಸ್ ಎ ಡಿಫ್ರೆಂಟ್ ಇಶ್ಯೂ. ಇವಳು ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ ಇರುವಂಥ ಹೆಣ್ಮಗಳು. ಸೊ ಇವಳದು ಪ್ರೂವ್ ಮಾಡೋದಕ್ಕೆ ಇವರು ಸಾಕಷ್ಟು ಎವಿಡೆನ್ಸ್ ಫಸ್ಟು ಕಲೆಕ್ಟ್ ಆಗಬೇಕು. ಇವರಿಬ್ಬರು ಗಾಢವಾದ ಸಂಬಂಧ. ಅದಕ್ಕೋಸ್ಕರ ಅದರಲ್ಲಿ ಇನ್ನೊಂದು ಜನ ಇದ್ದಿದ್ದು ಫೆಬ್ರವರಿಯಿಂದ ನಡೆದಿದೆ ಈ ಘಟನೆಗಳು. ಅವಳು ಯಾರಿಗೂ ಹೇಳೋಕ್ಕೋಗಿಲ್ಲ ಎಕ್ಸೆಪ್ಟ್ ಆ ಪವನ್ ಅನ್ನೋ ಹುಡುಗನಿಗೆ ಗೊತ್ತವನಿಗೆ. ಇದು ಫೇಕ್ ಅಕೌಂಟಲ್ಲಿ ಬರ್ತಾ ಇದ್ದಿದ್ದೆಲ್ಲ. ಸೊ ಅದನ್ನು ಓಪನ್ ಮಾಡೋಕ್ಕೆ ಟೈಮ್ ತಗೊಂಡಿದ್ದಾರೆ. ಅದಾದ ಮೇಲೆ ಗೊತ್ತಾಗಿದೆ ಅವನು ಚಿತ್ರದುರ್ಗದ ಹುಡುಗ ಈ ಥರ ಎಲ್ಲ ಅಂತ. ಸೊ ಅದನ್ನು ಪವನ್ ಅಟ್ ದಿ ಎಂಡ್ ಆಫ್ ಈ ಮಂತಿನ ಇದರಲ್ಲಿ
ಇವ್ರಿಗೆ ಹೇಳಿರೋದು ಹೌದು. ದರ್ಶನ್ಗೆ. ಆವಾಗ ದರ್ಶನ್ ಅವಳ ಸಂಬಂಧ ಏನು ಅಷ್ಟೊಂದು ಗಾಢವಾಗಿತ್ತು, ಅವಳಿಗೆ ಪ್ಲೀಸ್ ಮಾಡೋದಕ್ಕೆ, ಅವಳಿಗೆ ಸಮಾಧಾನ ಪಡಿಸೋದಕ್ಕೆ ಅವನ್ನ ಕರ್ಕೊಂಬಂದು ಒಂದು ಕರೆಸಿ ನೋಡಿ ನಿನ್ನ ಮುಂದೆ ಹೊಡೆದೆ ವಾರ್ನ್ ಮಾಡಿದೆ ಅನ್ನೋದೇನೋ ಶೋ ಮಾಡೋ ಪ್ರಶ್ನೆಗೆ ಇದು ಹೊರಟಿರೋಂಥ ಇನ್ಸಿಡೆಂಟ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಸಬ್ಸೆಕ್ವೆಂಟು ಅವರ ಇಂಜುರೀಸ್ಗಳೇನಾಗಿದೆ ಬಾಡಿ ಮೇಲೆ ಅದು ಅವ್ನ ಡೆತ್ಗೆ ಕಾಸ್ ಆಗಿದೆ. ಹೌದು. ಮತ್ತು ಅದನ್ನು ಅದಾದಮೇಲೆ ತಿರ್ಗಾ ಡಿಸ್ಪೋಸಲ್ ಮಾಡೋಕ್ಕೆ ಹೋಗೋದು. ಹೌದು. ಸೊ ಒಂದರಿಂದ ಒಂದು ಮತ್ತೊಂದು ಮಿಸ್ಟೇಕ್ಸನ್ನು ಮಾಡ್ತಾ ಹೋಗಿದ್ದಾರೆ ಇದರಲ್ಲಿ. ಫಸ್ಟು ಇದು ಸ್ಮಾಲ್ ಕಾಮನ್ ಸೆನ್ಸ್ ಇರೋನೇ ಅಲ್ಲೇ ಒಂದು ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಒಂದು ವಾರ್ನ್ ಮಾಡಿಸಿ ಬಿಟ್ಬಿಡ್ಬೋದಿತ್ತು. ಹೌದು. ಅಷ್ಟೇ ಅವರೆಲ್ಲ ಅಷ್ಟೇ ಇದ್ದವನು ಯಾವುದೋ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಏನು ಬೇಕಿರಲಿಲ್ಲ. ಇವನಿಷ್ಟು ಸೆಲೆಬ್ರೇಟ್ DGಗೆ ಹೇಳ್ಬೋದಿತ್ತು ಬೇಕಾದ್ರೆ ಇವನು. ಹೌದು. ಯಾಕಂದರೆ ಇವನು ಗೌರ್ಮೆಂಟ್ ರಾಯಭಾರಿಯಾಗೂ ಕೆಲಸ ಮಾಡ್ತಿದ್ದಾನೆ. ಹೌದು. ಯಾವುದೋ ವೈಲ್ಡ್ ಲೈಫ್ದೋ ಯಾವುದಕ್ಕೋ ಇದಕ್ಕೆ ವೈಲ್ಡ್ ಇವಂದೇ ಆದ ಒಂದು ಪೊಸಿಷನ್ ಇದೆ. ಹೌದು. ರಿಲೇಷನ್ಶಿಪ್ ಇದೆ, ಪೊಲಿಟಿಕಲ್ಲು ಇದೆ. ಅಲ್ಲಿ ಯಾರಿಗಾರ ಹೇಳೋಣ ಅವ್ನಿಗೆ ಸ್ವಲ್ಪ ಅಲ್ಲಿ SP ಅವ್ರಿಗೆ ಚಿತ್ರದುರ್ಗದವ್ರು ಸ್ವಲ್ಪ ವಾರ್ನ್ ಮಾಡಲಿ ಬಿಗಿಯಾಗಿ ಅಂತಂದರೆ ಮುಗಿದೋಗ್ತಿತ್ತು. ಅದಕ್ಕಿಂತ ಏನು ಬೇಕಿರಲಿಲ್ಲ. ಇವನ ಸಂಬಂಧ ಇಷ್ಟೊಂದು ಎಕ್ಸ್ಪೋಸ್ ಆಗೋದು ಇರ್ತಿರ್ಲಿಲ್ಲ. ಮತ್ತು ಅವಳು ಪ್ಲೀಸ್ ಮಾಡೋಕ್ಕೋಸ್ಕರ ಇಷ್ಟೊಂದೆಲ್ಲ ಮಾಡೋಕ್ಕೋಗಿ ಇವತ್ತು ಬೀದಿ ಪಾಲಾಗೋದು ಬೇಕಿರಲಿಲ್ಲ. ಇದು ದೊಡ್ಡ ಅನಾಹುತ. ಒಬ್ಬ ಸೆಲೆಬ್ರಿಟಿ ಎಷ್ಟು ದೊಡ್ಡ ತಪ್ಪನ್ನು ಇಂಥ ಸಣ್ಣ ವಿಚಾರಕ್ಕೆ ಮಾಡಿಕೊಂಡು, ಅದ್ರ ಜೊತೆಗೆ ಏನಾಗಿದೆ, ಈತ ಅಂಥವನಲ್ಲ ಪಾಪ, ಇವನು ಇವತ್ತೇನು ಸಡನ್ನಾಗಿ ಮಾಡಿಬಿಟ್ಟವನೇ ಅನ್ನೋ ಥರದಲ್ಲಿ ಇವನ ಬ್ಯಾಕ್ಗ್ರೌಂಡ್ ಇಲ್ಲ. ಹೌದು. ಈಗ ನೋಡಿ, ಚನ್ನಪಟ್ಟಣದ ಒಬ್ಬ ಹುಡುಗ, ಮಂಡ್ಯದ ಒಬ್ಬ ಹುಡುಗ, ಅವ್ರ ತಾಯಿದಿರು ಏನು ಹೇಳ್ತಾವ್ರೆ, ನಮ್ಮ ಹುಡುಗ ಅಂಥವನಲ್ಲಪ್ಪ, ದಿನ ಕೂಲಿ ಮಾಡೋನು, ವ್ಯವಸಾಯ ಅವನೇ ಮಾಡ್ತಿದ್ದ, ಇದು ಮಾಡ್ತಿದ್ದ, ಇದೇನು ಹಿಂಗಾಗ್ಬಿಟ್ಟೈತೆ ನಮಗೆ ಗೊತ್ತಿಲ್ಲ, ನಮ್ಮ ಹುಡುಗ ಒಳ್ಳೆಯವನು ಅಂತ ಹೇಳ್ತಾರೆ. ವೇರ್ ಇನ್ ದರ್ಶನ್ ಕೇಸ್ ಈಸ್ ವೈಫ್ ಹರ್ ಸೆಲ್ಫ್ ಆರ್ ಈಸ್ ಓನ್ ಮದರ್ ಯಾರಾದ್ರೂ ಆಚೆ ಬಂದರು ಹೇಳಕ್ಕೆ ಈ ಮಾತನ್ನು? ಯಾರೂ ಬಂದಿಲ್ಲ, ನಮ್ಮ ಮಗ ಅಂಥವನಲ್ಲ ಒಳ್ಳೆಯವನು ಅಂತ. ಸೊ ಅಲ್ಲಿ ನಿಮಗೆ ಹಿಸ್ಟ್ರಿ ಏನಾಗ್ಬಿಡ್ತು, ಸೊ ಸ್ವಂತದವರು ಇವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಮತ್ತು ಇವನು ಸುಮಾರು ಸೀರೀಸ್ ಆಫ್ ಘಟನೆಗಳಾಗಿದೆ. ಅವ್ರ ವೈಫ್ಗೆ ಆವಾಗ ನಾನೇ ಇನ್ಸ್ಪೆಕ್ಟ್ರು ಅಲ್ಲಿ ಉಪಹಾರ ಪಡೆದು, ನಾವೇ ಅದು ಕೊನೆಗೆ ಹೈಕೋರ್ಟಲ್ಲಿ ರಾಜಿ ಹಾಕ್ಸೋವರೆಗೂ ಐ ಓನ್ಲಿ ಹೆಲ್ಪ್ ದಿಸ್ ಪೀಪಲ್. ಯಾರಿಗೆ ಅವ್ರ ವೈಫ್ ಡೈಲಿ ಅವ್ರ ಲಾಯರ್ ಸಮೇತ ನನ್ನ ಹತ್ರ ಬಂದು ಕೂತ್ಕೊಂತಿದ್ರು, ಈ ದುನಿಯಾ ವಿಜಯ್ ಅವ್ರನ್ನೆಲ್ಲ ಮುಂದಿಕ್ಕೊಂಡು. ಸೊ ನಾವೇ ಇನಿಷಿಯೇಟ್ ತಗೊಂಡು ಆ ಹೋಳಿ ಗಂಡೆ ಬದುಕಲ್ಲಿ ಅಂತೇಳಿ ಕೊನೆವರೆಗೂ ಇದು ಸಹಾಯ ಮಾಡಿ ರಾಜಿ ಮಾಡ್ಸೋಕ್ಕೆ ಮಾಡಿಕೊಟ್ಟಿದ್ದು. ಸೊ ಅವಾಗಿಂದನೂ ನೋಡಿದ್ದು, ಅವಾಗ ಅಸಾಲ್ಟ್ ಮಾಡಿದ ಪರಿಸ್ಥಿತಿ ನಾವು ನೋಡಿದ್ದಿಲ್ಲ. ಅಷ್ಟು ಕ್ರೂರವಾಗಿತ್ತು ಆ ಹೆಣ್ಮಗಳು ಹೊಡೆದಿದ್ದು ಅದೆಲ್ಲ ಕತೆ. ಸೊ ಈ ಥರದ ದಾಸ್ಯತನ ಅಂತೀವಿ ಅದಕ್ಕೆ. ಅಥವಾ ಇವನು ಒಬ್ಬ ಮಾಮೂಲಿ ಬಡತನದಲ್ಲಿ ಬೆಳೆದವನು, ಇವನು ಯಾವುದೋ ಹೈಫೈನಲ್ಲಿ ಬೆಳೆದ ಹುಡುಗ, ಏನು ಗೊತ್ತಿಲ್ಲ, ಇದೆಲ್ಲ ಮಾಡಿಬಿಟ್ಟ ನನಗೆ. ಹಾಲು ಮಾರ್ಕೊಂಡಿದ್ದ, ಲೈಟ್ ಬಾಯ್ ಆಗಿದ್ದ, ಎಲ್ಲ ಕಷ್ಟನೂ ನೋಡಿದ್ದೆ ನಾನು. ಸೊ ಎಷ್ಟು ಹಂಬಲಾಗಿರಬೇಕು ಅನ್ನೋದನ್ನು ಅವ್ನು ಕಲೀಲಿಲ್ಲ ಆ ಸ್ಟೇಜಲ್ಲಿ. ಈಗ ಕಳೆದ ಸ್ವಲ್ಪ ವರ್ಷಗಳಿಂದ ನಾವು ತಮ್ಮ ಮೀಟ್ ಮಾಡಿದಾಗ ಇಲ್ಲ ಸರ್ ನಮ್ಮ ಜೊತೆನೂ ಸಂಬಂಧ ಇಲ್ಲ, ನಾವು ಮಾತಾಡ್ತಿಲ್ಲ ಅಂತ. ಸೊ ಏನು ಆಗ್ತಾ ಬಂದ ಅಂತ. ಇವ್ರು ಬೆಳೀತಾ ವೆಯ್ಟ್ ಜಾಸ್ತಿ ಆದ, ಹಗುರ ಆಗಬೇಕು, ಹೈಟ್ ಹೋಗ್ತಾ ಸರಳ ಆದಷ್ಟು ನಿಮಗೆ ಏನಾದ್ರು ಆಕಸ್ಮಿಕವಾಗಿ ಬಿದ್ದರೂ ಡ್ಯಾಮೇಜ್ ಕಡಿಮೆ ಇರುತ್ತೆ. ವೆಯ್ಟ್ ಜಾಸ್ತಿ ಆದರೆ ಬಿದ್ದಾಗ ಡ್ಯಾಮೇಜ್ ನೋಡಿ ಈಗ ಆಯ್ತಲ್ಲ, ಅದೇ ಆಗಿರೋದು ಈಗ. ಹಾಗಾಗಿ ಇದನ್ನ ಪ್ರಕರಣದಲ್ಲಿ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ಕೆ ಆಗೋದೇ ಇಲ್ಲ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಇದೆಯಲ್ಲ ತುಂಬ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಆಗ್ತಾ ಇದೆ ಇಲ್ಲಿ. ಆತಂದು ನೋಡಿ, ಅಲ್ಲಿ ಆ ಶೆಡ್ಡಲ್ಲಿ ಅವ್ನು ಕರ್ಕೊಂಡು ಬಂದಿದ್ದ ತಕ್ಷಣನೇ ಇವ್ರು ಹೋಗಿ ವಿಸಿಟ್ ಮಾಡೋದೈತಲ್ಲ. ಹೌದು. ಸೊ ಅದು ಅಲ್ಲಿ ಪ್ರೂವ್ ಆಗ್ತಾ ಇದೆ. ಯಾಕಂದರೆ CCTV ಕ್ಯಾಚಸ್ ಹೊಂದಿದ್ದು ಅಲ್ಲಿ ಒಂದು, ನಾನು ಪೊಲೀಸ್ ಆಫೀಸರ್ಸ್ ಅದರಲ್ಲಿ ಒಂದು ಸಣ್ಣ ನನಗೆ ಎರರ್ ಕಾಣ್ತಾ ಇದ್ದಿದ್ದು, ಅದರ ಹೊಸಬ್ರೆಲ್ಲ ಆ ಶೆಡ್ ಒಳಗೆ ಎಂಟ್ರಾಗಿದ್ದಾರೆ. ಆ ಚಿತ್ರದುರ್ಗದವನು ಇನ್ಯಾರು ಅದ್ರಿಗೆ ಎಂಟ್ರಾಗಿದ್ದಾರೆ. ಅಲ್ಲಿರೋ ಸೆಕ್ಯೂರಿಟಿಯವರು, CCTV ಇಸ್ ಡಿಫ್ರೆಂಟ್. ಒಂದಿಷ್ಟು ಅದು ಡಿಜಿಟಲ್ ಏನು ಒಂದು ಎವಿಡೆನ್ಸ್ ಆದರೆ ವ್ಯಕ್ತಿಗಳಿದ್ದಾರೆ ಅಲ್ಲಿ ಕಾಯೋದಕ್ಕೆ, ಅದೆಲ್ಲ ಸೀಸ್ಡ್ ವೆಹಿಕಲ್ಸ್ ಎಲ್ಲ. ಇವ್ರು ಒಳಗೆ ಹೋಗೋದನ್ನ ಎಂಟ್ರಿ ಮಾಡ್ಕೊಳ್ಳೋದು, ಈಚೆ ಬಂದಿದ್ದು ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಅಕ್ಸೆಸ್ ಕಂಟ್ರೋಲ್ ಇದೆ ಅಲ್ಲಿ. ಹೌದು. ಯಾವುದೇ ಬಸ್ಸಸ್, ಸೀಸ್ಡ್ ಬಸ್ಸಸ್ ಅದೆಲ್ಲ. ಸೊ ಹಾಗಾದಾಗ ಇವ್ರು ಒಳಗೆ ಹೋದಾಗ ಆ ಕಾರಲ್ಲಿ ಎಷ್ಟು ಜನ ಹೋಗಿದ್ರು, ಎಷ್ಟು ಜನ ಬಂದರು ಅನ್ನೋದು ಅವ್ರು ನೋಡಿರ್ತಾರೆ. ಮಿನಿಮಮ್ ಒಂದಷ್ಟು ಜನದ ಫೇಸ್ ಅರ ನೋಡಿರ್ತಾರೆ, ಹೊಸಬರದ್ದು. ಸೊ ಐಡೆಂಟಿಫಿಕೇಶನ್ ಪೆರೇಡ್ ಅನ್ನೋದು ಇಂಥ ಸಂದರ್ಭಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕೆ ಈ ಫೇಸ್ ಎಕ್ಸ್ಪೋಸ್ ಆಗಬಾರ್ದಿತ್ತು. ಎಕ್ಸೆಪ್ಟ್ ಇವ್ರು ಯಾರು ಅಲ್ಲಿ ಲೋಕಲ್ ಅವರಿದ್ದರು, ಅವ್ರು ಬಿಟ್ಟು ಹೊರಗಿನವ್ರಿದ್ದಲ್ಲ, ಚಿತ್ರದುರ್ಗದವನು ಇನ್ಯಾರು 3 ಜನ ಗಿರಿನಗರದವ್ರು ಹೆಣ ಎತ್ತಾಕಕ್ಕೆ ಎಲ್ಲ ತರಿಸಿದ್ರಲ್ಲ, ಅಂಥವ್ರದ್ದು ಫೇಸ್ ಎಕ್ಸ್ಪೋಸ್ ಆಗಬಾರ್ದಿತ್ತು.
ಅವ್ರನ್ನ ಇಂಥವ್ರು ಯಾರು ಸೆಕ್ಯೂರಿಟಿ ಅವರು ಇದ್ರಲ್ಲ ಅವ್ರ ಮೂಲಕ ಐಡೆಂಟಿಫಿಕೇಶನ್ ಪೆರೇಡ್ಗೆ ಒಳಪಡಿಸಿದ್ರೆ ಓಕೆ ಅದೊಂದು ಸ್ಟ್ರಾಂಗ್ ಎವಿಡೆನ್ಸ್ ಆಗ್ತಾಯಿತ್ತು ಈ ಕೇಸಲ್ಲಿ. ಓಕೆ ಅದೊಂದು ಎಲ್ಲೋ ಮಿಸ್ಟೇಕ್ ಆಗಿದೆ ಅಂತ ನನ್ನ ಅಭಿಪ್ರಾಯ. ಬಿಟ್ಟರೆ ಓಕೆ ಇನ್ನು ಎಲ್ಲದನ್ನು ಸರಿಯಾಗಿ ಹೋಗ್ತಾ ಇದೆ. ಓಕೆ 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 ಲೋಕೇಶ್ವರ್ ಅವರೇ, ಹಾಗೆಯೇ ಆಸ್ಕರ್ ಕೃಷ್ಣ ಅವರೇ, ಸುನಿಲ್ ಕುಮಾರ್ ಅವರೇ, ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಆರೋಪಿ ಯಾರು ಈ ಒಂದು ಕೃತ್ಯವನ್ನು ಎಸಗಿದಾರಲ್ಲ, ಅದು ಎಷ್ಟೇ ದೊಡ್ಡವರಾದರೂ ಕೂಡ ಅವ್ರನ್ನ ಕಾನೂನಿನ ಚೌಕಟ್ಟಲ್ಲಿ ಶಿಕ್ಷೆಗೆ ಗುರಿಪಡಿಸಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಸಮಾಜದಲ್ಲೂ ಕೂಡ ಒಂದು ಎಚ್ಚರಿಕೆಯ ಸಂದೇಶ ಯಾವತ್ತೂ ರವಾನೆ ಆಗುವಂಥದ್ದು. ದರ್ಶನ್ ದೊಡ್ಡ ಸೆಲೆಬ್ರಿಟಿ, ಅನುಮಾನವೇ ಇಲ್ಲ, ದೊಡ್ಡ ಕಲಾವಿದ, ಅನುಮಾನವೇ ಇಲ್ಲ. ಆದರೆ ಅವರು ಮಾಡಿರುವಂತಹ ತಪ್ಪಿಗೂ ಕೂಡ ಶಿಕ್ಷೆ ಆಗಬೇಕಾಗಿರುತ್ತದೆ. ಸಮಾಜದ ದೃಷ್ಟಿಯಿಂದ ಅನಿವಾರ್ಯವೂ ಕೂಡ ಹೌದು. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.